ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ. ಈ ವಿಡಿಯೋದಲ್ಲಿ ನೀವು ಎಲ್ಲರೂ ಎಂಟರ್ಟೈನ್ ಮಾಡಬಹುದಾಗಿರ್ತಕ್ಕಂಥ, ಅಂದ್ರೆ ಎಂಟರ್ಟೈನ್ ಮೀನ್ಸ್ ಒಂದು ಒಳ್ಳೆ ಪಠ್ಯದ ವಿಚಾರವನ್ನ ನಾವು ತಿಳ್ಕೋಬೇಕು ಅಂದ್ರೆ ಇದು ಕೆಸೆಟ್ 2025 ಪರೀಕ್ಷೆಯಲ್ಲಿ ಚಾಪ್ಟರ್ ವೈಸ್ ಪ್ರಶ್ನೋತ್ತರಗಳನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. 2013ರಿಂದ 24ರವರೆಗಿನ ಪ್ರಶ್ನೆಗಳನ್ನ ಚಾಪ್ಟರ್ ವೈಸ್ ಜೋಡಿಸಿ ಕೊಡ್ತಾ ಇದ್ದೀನಿ. ಇವತ್ತಿನ ಪಾಠದಲ್ಲಿ ನಾವು ಗ್ರೀಕರ ಬಗ್ಗೆ ಅಧ್ಯಯನ ಮಾಡೋಣ, ಕಣ್ವರ ಬಗ್ಗೆ ಕೇಳಿರೋ ಪ್ರಶ್ನೆಗಳು, ಕುಶಾನರ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ವಾಕಾಟಕ ಸಾಮ್ರಾಜ್ಯದ ಬಗ್ಗೆ ಮತ್ತೆ ಪಾರ್ಥಿಯನ್ನರ ಬಗ್ಗೆ ಕೂಡ ಒಂದಿಷ್ಟು ಪ್ರಮುಖವಾದಂತ ವಿಚಾರಗಳನ್ನ ಇವತ್ತು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಬಹಳ ಅತ್ಯುತ್ತಮವಾಗಿ ಕೆಸೆಟ್ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಕೂಡ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿದೆ, ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಬಹಳ ಮಹತ್ವದ ಒಂದು ಪ್ರಯೋಗಗಳನ್ನ ಮಾಡ್ತಾ ಇರ್ತೆ. ಅಂತ ಅದ್ಭುತವಾದ ಪ್ರಯೋಗಗಳು ನಿಮ್ಗೆ ಸಕ್ಸಸ್ಗೆ ತರ್ತಾ ಇದೆ ಅಂತ. ಹಾಗೆ ಮರಿಬೇಡಿ, ಕಾಣ್ತಾ ಇರೋ QR ಕೋಡ್ ನಿಮ್ಮ ಒಂದು ಸಹಾಯಕ್ಕಾಗಿನೇ ನಾನು ಕೊಟ್ಟಿರ್ತಕ್ಕಂಥದ್ದು. ಏನ್ ಸಹಾಯ ಅಂತೀರಾ? ನೀವೊಂದಿಷ್ಟು ಧನ ಸಹಾಯ ಮಾಡಿದ್ರೆ ಮುಂಬರತಕ್ಕಂಥ ಪರೀಕ್ಷೆಗಳಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಈ ಚಾನೆಲ್ ನ ಕಂಟಿನ್ಯೂಟಿ ಮಾಡಬೇಕು, ಒಳ್ಳೊಳ್ಳೆ ಸಲಕರಣೆಗಳನ್ನ ಬಳಸಿ ಒಂದು ಒಳ್ಳೆ ಫೈನೆಸ್ಟ್ ಡಿಜಿಟಲ್ ಲೆವೆಲ್ಗೆ ಕ್ಲಾಸ್ಗಳನ್ನ ಕೊಡಬೇಕು ಅನ್ನೋ ಆಸೆ ಇದೆ. ತಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಒಂದು ಉತ್ತಮವಾದಂತ, ಈಗ ಆಲ್ರೆಡಿ ಬಹಳಷ್ಟು ಜನರು ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಅತ್ಯುತ್ತಮವಾದಂತ ಸಪೋರ್ಟ್ ಬೇಕಾಗತ್ತೆ. ಸಪೋರ್ಟ್ ಮಾಡಿದವರ ಹೆಸರನ್ನೆಲ್ಲ ಮುಂದೊಮ್ಮೆ ನನ್ನ ವಿಡಿಯೋದಲ್ಲಿ ಅವ್ರನ್ನ ಪಬ್ಲಿಷ್ ಮಾಡ್ತೀನಿ. ಸೊ ಬನ್ನಿ, ಇವತ್ತಿನ ನಮ್ಮ ಸ್ಫೂರ್ತಿ ಅಕಾಡೆಮಿ ವತಿಯಿಂದ ಬರ್ತಕ್ಕಂಥ ವಿಡಿಯೋಗಳು ನೋಡೋಣ. ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಒಂದು ಸಜೆಸ್ಟ್ ಮಾಡಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ, ನಿಜವಾಗ್ಲೂ ಇದು ಕ್ವಾಲಿಟಿ ಇದೆ ಅಂದ್ರೆ ನೀವು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋ ಲೆವೆಲ್ಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ, ಅದನ್ನ ನಾನು ಹೇಳ್ತಾ. ಸೊ ಬನ್ನಿ, ಇವತ್ತಿನ ನಮ್ಮ ಪ್ರಶ್ನೆ ಕಡೆಗೆ ಹೋಗೋಣ. ಪ್ರಶ್ನೆ ನೋಡಿ, 2013ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಏನ್ ಕೇಳ್ಯಾರ ನೋಡಿ. ಈ ಕೆಳಗಿನ ಯಾರು ವಾಕಾಟಕರ ಪ್ರಸಿದ್ಧ ರಾಣಿಯಾಗಿದ್ದಳು ಅಂತ. ವಾಕಾಟಕ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದ ರಾಣಿಯಾಗಿದ್ದಳು ಅಂದ್ರೆ ಅದು ಪ್ರಭಾವತಿ ದೇವಿ ಅಥವಾ ಪ್ರಭಾವತಿ ಗುಪ್ತ ಅಂತ. ಕುಬೇರನಾಗ ಇದೆ, ಪ್ರಭಾವತಿ ದೇವಿ ಇದೆ, ರಾಜ್ಯಶ್ರೀ ಇದೆ, ಕುಮಾರ ದೇವಿ ಇದೆ. ಆನ್ಸರ್ ಬಂದ್ಬಿಟ್ಟು ಪ್ರಭಾವತಿ ದೇವಿ. ಹೆಂಗಿದು? ಪ್ರಭಾವತಿ ಗುಪ್ತ ಇವಳು 2ನೇ ಚಂದ್ರಗುಪ್ತನ ಮಗಳು. ಅಂದ್ರೆ ಗುಪ್ತ ಸಾಮ್ರಾಜ್ಯಕ್ಕೂ ಮಧ್ಯ ಭಾರತದಲ್ಲಿ ಇದ್ದಂತಹ, ಅಂದ್ರೆ ಮಧ್ಯ ಭಾರತ, ಇವತ್ತಿನ ಮಧ್ಯಪ್ರದೇಶ, ಆ ಕಡೆ ಮಹಾರಾಷ್ಟ್ರ, ಮತ್ತೆ ಪೂರ್ವದ ಪಶ್ಚಿಮದ ಆಂಧ್ರ ಮತ್ತೆ ಪಶ್ಚಿಮದ ಒಡಿಶಾ ಪ್ರಾಂತ್ಯಗಳನ್ನು ಒಳಗೊಂಡಂತೆ ವಾಕಾಟಕ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಈ ವಾಕಾಟಕ ಸಾಮ್ರಾಜ್ಯಕ್ಕೆ ಆಗ 2ನೇ ರುದ್ರಸೇನ ಅಧಿಕಾರದಲ್ಲಿದ್ದಾಗ ಮೇಲೆ ಗುಪ್ತರು, ಉತ್ತರ ಭಾರತದಲ್ಲಿ ಗುಪ್ತರು, ಮಧ್ಯದಲ್ಲಿ ವಾಕಾಟಕರು, ದಕ್ಷಿಣದಲ್ಲಿ ಯಾರಿದ್ರು ಅವಾಗ ಅಂದ್ರೆ ಕದಂಬರು ಇದ್ರು. ಇಲ್ಲಿ ಕಾಕುಸ್ಥ್ಯ ವರ್ಮ ಇದ್ದ. ಇವ್ರು 3 ಜನ ಸಮಕಾಲೀನರು, ನೆನ್ಪಿಟ್ಕೊಳ್ಳಿ. ಮೇಲೆ 2ನೇ ಚಂದ್ರಗುಪ್ತ, ಮಧ್ಯದಲ್ಲಿ ರುದ್ರಸೇನ, ಕೆಳಗಡೆ ಇಲ್ಲಿ ಬಂದ್ರೆ ಕಾಕುಸ್ಥ್ಯ ವರ್ಮ. ಹಾಗಾಗಿ 2ನೇ ರುದ್ರಸೇನನಿಗೆ ಗುಪ್ತರ ಈ 2ನೇ ಚಂದ್ರಗುಪ್ತ ತನ್ನ ಮಗಳನ್ನ ಕೊಡೋದ್ರ ಮುಖಾಂತರ ದಕ್ಷಿಣ ಭಾರತದಿಂದ ಯಾವುದೇ ದಂಗೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಮೈತ್ರಿಯನ್ನ ಆತ ಮಾಡ್ಕೊಂಡಿದ್ದ. ಹಾಗೆ ದಕ್ಷಿಣದ ಉತ್ತರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗಬಾರ್ದು ಅಂತ ಕಾಕುಸ್ಥ್ಯ ವರ್ಮ ಕೂಡ ಇವರ ಜೊತೆ ಒಂದು ವಾಕಾಟಕ ಸಾಮ್ರಾಜ್ಯ ಜೊತೆ ಅವನು ಕೂಡ ಈ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅಂತೀವಲ್ಲ ಅದನ್ನ ಬೆಳೆಸ್ಕೊಂಡಿದ್ದ. ಪ್ರಸಿದ್ಧ ರಾಜ ಆಗ್ಬೇಕು ಅಂದ್ರೆ ಅವಾಗ ಒಂದು ಒಳ್ಳೆ ರಾಜತಾಂತ್ರಿಕತೆ ಏನಂದ್ರೆ ಈ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅನ್ನು ಮಾಡೋದ್ರ ಮುಖಾಂತರ ಸಾಮ್ರಾಜ್ಯಕ್ಕೆ ಆದಷ್ಟು ಶತ್ರುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಕೊಳ್ತಾ ಇದ್ರು. ಹೀಗೆ ಇದ್ದ ಸಂದರ್ಭದಲ್ಲೇ 2ನೇ ರುದ್ರಸೇನನಿಗೆ 2ನೇ ಚಂದ್ರಗುಪ್ತ ತನ್ನ ಮಗಳಾಗಿರ್ತಕ್ಕಂತಹ ಪ್ರಭಾವತಿ ಗುಪ್ತಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಆದ್ರೆ ಪ್ರಸಿದ್ಧವಾಗಿದ್ದಂತ 2ನೇ ರುದ್ರಸೇನ ಮರಣ ಹೊಂದಿದಾಗ ಪ್ರಭಾವತಿ ಗುಪ್ತಳೆ ತನ್ನ ಅಪ್ರಾಪ್ತ ವಯಸ್ಸಿನ ಮಗನನ್ನ ಇಟ್ಕೊಂಡು ಅವಳೇ ರೆಸೆಂಟ್ ಆಗಿ ಅಧಿಕಾರವನ್ನು ಮಾಡ್ತಾಳೆ. ಅವಾಗ ಇಡೀ ವಾಕಾಟಕ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿದವನೇ ಈ 2ನೇ ಚಂದ್ರಗುಪ್ತ. ಅವಾಗನೇ ಮಧ್ಯಪ್ರದೇಶದ ಉಜ್ಜಯಿನಿಯನ್ನ 2ನೇ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ಬಿಟ್ಟು ಆ ರಾಜಧಾನಿಯಲ್ಲಿ ಅವಾಗ ಪ್ರತಿ ಬಾರಿ 2ನೇ ಚಂದ್ರಗುಪ್ತ ಅಲ್ಲಿ ಬಂದು ನೆಲೆಸ್ತಿದ್ದ. ಅವಾಗ್ಲೇನೆ ನಮ್ಗೆ ಈ ನವರತ್ನಗಳು ಅಂತ ಏನ್ ಕರಿತೀವಲ್ಲ, ಕಾಳಿದಾಸ, ಇವರೆಲ್ಲರ ಜೊತೆಗಿನ ಒಂದಿಷ್ಟು ವಿಚಾರ ವಿನಿಮಯವನ್ನ ಉಜ್ಜಯಿನಿಯಲ್ಲಿ ಮಾಡ್ತಾ ಇದ್ದ. ಇದು 2ನೇ ಚಂದ್ರಗುಪ್ತರಿಗೆ ಸಂಬಂಧಪಟ್ಟಂತ ವಿಚಾರ. ಹಾಗಾಗಿ ಈ ಪ್ರಶ್ನೆಗೆ ನಿಮ್ಗೆ 2ನೇ ಚಂದ್ರಗುಪ್ತನ ಮಗಳು ಪ್ರಭಾವತಿ ದೇವಿ ಗುಪ್ತ ರೈಟ್ ಆಗತ್ತೆ. ಇನ್ನು ಕುಬೇರನಾಗ ಯಾರು ಅಂದ್ರೆ ಇದೇ 2ನೇ ಚಂದ್ರಗುಪ್ತನ ಹೆಂಡತಿ ಕುಬೇರನಾಗ. ನಾಗ ವಂಶಸ್ಥರನ್ನ ಸೋಲಿಸಿ ಅಲ್ಲಿ ಆತ ಮದುವೆ ಆಗಿದ್ದ. ಆ ಕುಬೇರನಾಗ ಅವಳಿಗೆ ಜನಿಸಿದವಳೆ ಈ ಪ್ರಭಾವತಿ ಗುಪ್ತ. ಇನ್ನು ರಾಜಶ್ರೀ ನಿಮ್ಗೆ ಗೊತ್ತು. ರಾಜಶ್ರೀ ಯಾರು ಅಂತಂದ್ರೆ
ಪ್ರಭಾಕರ ವರ್ಧನ ಏನ್ ಬರ್ತಾನೆ ಪುಷ್ಯಗುಪ್ತಿ ಸಾಮ್ರಾಜ್ಯದಲ್ಲಿ, ಆ ಪ್ರಭಾಕರ ವರ್ಧನನ 3 ಜನ ಮಕ್ಕಳು, ರಾಜ್ಯವರ್ಧನ, ಹರ್ಷವರ್ಧನ, ರಾಜಶ್ರೀ. ಈಗ ಹರ್ಷವರ್ಧನನ ಸಹೋದರಿಯಾಗಿದ್ದವಳೆ ಈ ರಾಜಶ್ರೀ. ಇನ್ನು ಕುಮಾರದೇವಿ ಗೊತ್ತು ನಿಮ್ಗೆ, 1ನೇ ಚಂದ್ರಗುಪ್ತನ ಹೆಂಡತಿಯಾಗಿದ್ದಳು. ಇವನ್ಗೆ ಲಿಚ್ಚವಿಗಳನ್ನ, ಅವತ್ತಿನ ಬಹುದೊಡ್ಡ ಒಂದು ಗಣರಾಜ್ಯ ಅದು ಲಿಚ್ಚವಿ ಗಣರಾಜ್ಯ, ಆ ಲಿಚ್ಚವಿ ಗಣರಾಜ್ಯವನ್ನ ಸೋಲಿಸಿ ಅವಳ ರಾಜಕುಮಾರಿ ಕುಮಾರದೇವಿಯನ್ನ ಮದುವೆಯಾಗಿದ್ದ. ಹಂಗಾಗಿ 1ನೇ ಚಂದ್ರಗುಪ್ತನಿಗೆ ಲಿಚ್ಚವಿ ದಹಿತ್ರ ಅನ್ನುವಂತ ಬಿರುದು ಕೂಡ ಇತ್ತು ಅಂತ ಓದ್ತೀವಿ. ಇದು ವಾಕಾಟಕ ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದು. ಜೊತೆಗೆ ನಿಮ್ಗೆ ವಾಕಾಟಕ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಕೊಡಬೇಕು ಅಂತಂದ್ರೆ, ನೋಡಿ, ಈ ವಾಕಾಟಕರಿಗೆ ಇನ್ನೊಂದು ಹೆಸರೇ ವಿಂಧ್ಯಕರು ಅಂತ. ಅಂದ್ರೆ ವಿಂಧ್ಯ ಪರ್ವತದ ಸರಹದ್ದಿನ ಅಕ್ಕಪಕ್ಕ ಇದ್ದಿದ್ರಿಂದ ಅವ್ರನ್ನ ವಿಂಧ್ಯಕರು ಅಂತ ಕೂಡ ಕರಿತಾ ಇದ್ರು. ಗುಪ್ತರ ಸಮಕಾಲೀನ ಹೆಸರು. ಉತ್ತರ ಭಾರತದ ಮಾಳ್ವಾ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಲ್ಲ, ನೋಡಿ ನಿಮ್ಗೆ ಮ್ಯಾಪ್ ಅಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಅರಾವಳಿ ಪರ್ವತ ಶ್ರೇಣಿ ಈ ಭಾಗದಲ್ಲಿ ಬರೋದೇ ಈ ಮಾಳ್ವಾ ಪ್ರಾಂತ್ಯ. ಇಲ್ಲಿ ನರ್ಮದಾ ನದಿ ಹರಿಯುತ್ತಿತ್ತು. ನರ್ಮದಾ ನದಿಯ ಅಕ್ಕಪಕ್ಕದ ಇಷ್ಟು ಪ್ರಾಂತ್ಯಗಳನ್ನ ಇವರು ಆಳ್ವಿಕೆ ಮಾಡ್ತಾ ಇದ್ರು. ಹಂಗಾಗಿ ಉತ್ತರದ ಮಾಲ್ವಾ, ಗುಜರಾತ್ನ ದಕ್ಷಿಣ ಭಾಗ, ಹಾಗೆ ಕರ್ನಾಟಕದ ತುಂಗಭದ್ರಾ ನದಿಯ ತೀರ, ಕೃಷ್ಣಾ ನದಿಯಿಂದ ತುಂಗಭದ್ರಾ ನದಿ ವಲಯದ ಕಂಪ್ಲೀಟ್ ಆಗಿ ಇವರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಇನ್ನು ಈ ಕಾಲದ ಪ್ರಸಿದ್ಧನಾದಂತ ಸ್ಥಾಪಕ ದೊರೆ ಅಂದ್ರೆ ವಿಂಧ್ಯಾಶಕ್ತಿ. ನೆನ್ಪಿಟ್ಕೊಳ್ಳಿ, ಇವ್ರ ಮೇಲೆ ಮತ್ತೆ ಪ್ರಶ್ನೆ ಬರ್ತದೆ. ವಿಂಧ್ಯಾಶಕ್ತಿ ಈ ವಾಕಾಟಕ ಸಾಮ್ರಾಜ್ಯದ ಸ್ಥಾಪಕ. 1ನೇ ಪ್ರವರಸೇನ ಅತ್ಯಂತ ಪ್ರಸಿದ್ಧನಾದಂತ ದೊರೆ. ಇವನೇ ಗೌತಮಿ ಪುತ್ರ ಶಾತಕರ್ಣಿ. ಈ ಕಡೆ ಶಾತವಾಹನ ಸಾಮ್ರಾಜ್ಯ ಅಸ್ತಿತ್ವದಲ್ಲಿದ್ದಾಗ 1ನೇ ಪ್ರವರಸೇನ ಈ ಸಮಕಾಲೀನ ದೊರೆ. ಈ ಕಡೆ ಶಕರಿದ್ರು, ಮಧ್ಯದಲ್ಲಿ ವಾಕಾಟಕರಿದ್ರು, ಈ ಕಡೆ ಒಡಿಸ್ಸಾ ಪ್ರಾಂತ್ಯ ಆಂಧ್ರದ ಕಡೆ ಈ ಗೌತಮಿ ಪುತ್ರ ಶಾತಕರ್ಣಿ ಇದ್ದ. ಇನ್ನು 1ನೇ ರುದ್ರಸೇನ, 1ನೇ ಪೃಥ್ವಿಸೇನ, 2ನೇ ರುದ್ರಸೇನ, 2ನೇ ಚಂದ್ರಗುಪ್ತನ ಸಮಕಾಲೀನ ಅರಸನಾಗಿರ್ತಕ್ಕಂಥ ಮಗಳು ಪ್ರಭಾವತಿ ಗುಪ್ತಳನ್ನು ಮದುವೆಯಾದವನೇ ಇವನು. ಅದಾದ ನಂತರ 2ನೇ ಪ್ರವರಸೇನ, ನರೇಂದ್ರ ಸೇನ, 2ನೇ ಪೃಥ್ವಿಸೇನ, ಹರಿಸೇನ, ಇವರೆಲ್ಲರೂ ಬರ್ತಾರೆ. ಬಟ್ ಹರಿಸೇನನ ಇಲ್ಲಿ ಇಂಪಾರ್ಟೆಂಟ್ ನೀವು ವಾಕಾಟಕರಲ್ಲಿ ಯಾಕೆ ಓದಬೇಕು ಅಂತಂದ್ರೆ, ಇವರ ಕಾಲದಲ್ಲೇ ಅಜಂತ ಬೌದ್ಧ ಗುಹಾಲಯಗಳ ನಿರ್ಮಾಣಗೊಂಡಿತ್ತು ಅನ್ನೋದಕ್ಕೆ ಅನೇಕ ಆಧಾರಗಳು ನಮ್ಗೆ ಸಿಗತ್ತೆ. ಹಾಗಾಗಿ ವಾಕಾಟಕರ ಹರಿಸೇನ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಕೊಟ್ಟಂತ ವಿಚಾರ ಬಂದಾಗ ಅಜಂತ ಬೌದ್ಧ ಗುಹಾಲಯ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೋರ್ಸ್ ಇದು ಆಗತ್ತೆ. ಹಾಗಾಗಿ ಇದು ನೀವು ಚೆನ್ನಾಗಿ ನೆನ್ಪಿಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋಣ. ನೋಡಿ, ಇದೇ ಆಧಾರದ ಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದಾರೆ ನೋಡಿ ಇಲ್ಲಿ. ಈ ಕೆಳಗಿನ ವ್ಯಕ್ತಿತ್ವಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ವ್ಯಕ್ತಿತ್ವ ಅಂತಲ್ಲ, ವ್ಯಕ್ತಿಗಳನ್ನು. ಇದಕ್ಕೆ ಗೂಗಲ್ ಟ್ರಾನ್ಸ್ಲೇಟ್ ಹಿಂಗೆ ಆಗೋದು. 2ನೇ ರುದ್ರಸೇನ, 2ನೇ ಪ್ರವರಸೇನ, ಪೃಥ್ವಿಸೇನ, ವಿಂಧ್ಯಾಶಕ್ತಿ. ಈಗ ನಿಮ್ಗೆ ಹೇಳಿದೆ ನಾನು, ವಿಂಧ್ಯಾಶಕ್ತಿ ಈ ಸಾಮ್ರಾಜ್ಯದ ಸ್ಥಾಪಕ. ಹಂಗಾಗಿ 4 ಮೊದಲಿಗೆ ಬರುತ್ತೆ. ಅದಾದ್ಮೇಲೆ ಪೃಥ್ವಿಸೇನ ಆದ್ಮೇಲೆ 2ನೇ ರುದ್ರಸೇನ, 2ನೇ ಪ್ರವರಸೇನ ಇಲ್ಲಿ ಬರ್ತಾರೆ. ಆಪ್ಷನ್ಸ್ ಬಿ ನಿಮ್ಗಿದು ರೈಟ್ ಆನ್ಸರ್ ಆಗುತ್ತೆ. ಈಗ ತಾನೇ ನಿಮ್ಗೆ ಹೇಳಿದೆ ಇದಿಷ್ಟು ಲಿಸ್ಟ್ ನೆನ್ಪಿಟ್ಕೊಳ್ಳಿ ಅಂತ. ಈ ಲಿಸ್ಟ್ ಆಧಾರದ ಮೇಲೆ ನೋಡಿ ಮತ್ತೆ ಪ್ರಶ್ನೆ ಕೇಳಿದ 2021ರಲ್ಲಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಈ ವಾಕಾಟಕ ಸಾಮ್ರಾಜ್ಯ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇ ದಕ್ಷಿಣ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಪ್ರಶ್ನೆ ಕೇಳಿದಾನೆ. ನೋಡಿ, ಭಾರತದ ಸಾಂಸ್ಕೃತಿಕ ವಿಸ್ತರಣೆಗೆ ಇಲ್ಲಿ ಯಾವ ಬೃಹತ್ ಕಟ್ಟಡಗಳು ಸಾಕ್ಷಿಯಾಗಿವೆ ಅಂತ. ಭಾರತದ ಸಾಂಸ್ಕೃತಿಕ ವಿಸ್ತರಣೆ ಅಂತ ಕೇಳಿದಾನೆ. ಹಂಗಾಗಿ ಭಾರತ ಬಿಟ್ಟು ಹೊರಗಡೆ ಭಾರತೀಯ ಸಂಸ್ಕೃತಿ ಹೆಂಗ್ ಡೆವಲಪ್ ಆಗಿತ್ತು ಅಂದ್ರೆ, ಅಂಗೋರಾ ವಾಟ್ ಇದೆ, ಟರ್ಕಿಸ್ತಾನ್ ಇದೆ, ಬಲೂಚಿಸ್ತಾನ್ ಇದೆ, ಬೋರ್ಬೋದರ್ ಇದೆ. 6ನೇ ಕ್ಲಾಸ್ ಪುಸ್ತಕ ಓದಿದ್ರೆ ಇವೆರಡಕ್ಕೂ ಆನ್ಸರ್ ನೀವು ಮಾಡ್ತೀರಾ. ನೋಡಿ, ಅಂಗೋರಾ ವಾಟ್ ಮತ್ತೆ ಬೋರ್ಬೋದರ್ ಏನಿದೆ, ಇದೆರಡೂ ಕೂಡ ಒಂದು ಕಲ್ಯಾಣಿ ಒಂದು ಚೋಳರು ಅಧಿಕಾರದಲ್ಲಿದ್ದಂತ ಸಂದರ್ಭ. ರಾಜೇಂದ್ರ ಚೋಳ, ರಾಜರಾಜ ಚೋಳ ಇವರ ಕಾಲದಲ್ಲೇನೆ. ಆವಾಗ ಕರ್ನಾಟಕದಲ್ಲಿ ಯಾರಿದ್ರು ಅಂದ್ರೆ ಕಾಕತೀಯ ಸಾಮ್ರಾಜ್ಯದವರು ಅಧಿಕಾರದಲ್ಲಿದ್ದಂಥವ್ರು. ಸೊ ಒಂದು ಒಡಿಸ್ಸಾ ಕಡೆ ಕಾಕತೀಯ ಸಾಮ್ರಾಜ್ಯ ಇತ್ತು. ಆಗ ಕರ್ನಾಟಕದಲ್ಲಿ ನಮ್ಗೆ ಕಲ್ಯಾಣದ ಚಾಲುಕ್ಯರು ಅಧಿಕಾರದಲ್ಲಿದ್ದು, ಸೋಮೇಶ್ವರನ ಅಧಿಕಾರ. ಕೆಳಗಡೆ ರಾಜೇಂದ್ರ ಚೋಳ, ಈ ಕಡೆ ಸೋಮೇಶ್ವರ, ಆ ಕಡೆ ವಾರಂಗಲ್ಲಲ್ಲಿ ಕಾಕತೀಯರು. ಇವ್ರನ್ನೆಲ್ಲ ಸೋರಿಸಿ ಉತ್ತರ ಭಾರತದ ಕಡೆ ಹೋಗ್ತಾನೆ. ಅಲ್ಲಿಂದ ಬಂಗಾಳದ ಗೌಡ ದೊರೆಗಳನ್ನ ಸೋಲಿಸ್ಬಿಟ್ಟು ಮಯನ್ಮಾರ್ ಮುಖಾಂತರವಾಗಿ ಆತ ಎಲ್ಲಿ ತನಕ ಹೋಗ್ತಾನೆ ಅಂದ್ರೆ ಅಂಗೋರಾ ವಾಟ್ ಅಂದ್ರೆ ಜಾವಾ, ಸುಮತ್ರಾವರೆಗೂ ಕೂಡ ಇವನ ಪ್ರಯಾಣ ನಡೆಯುತ್ತೆ. ಹಾಗಾಗಿ ಭಾರತ ಹೊರಗಡೆ ಈ ಸಂಸ್ಕೃತಿಯನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳೆಸಿದವರು ಇದ್ರೆ ಅದು ಚೋಳ ಸಾಮ್ರಾಜ್ಯದ ಬಗ್ಗೆ ನಾವು ಮಾತಾಡ್ತೀವಿ. ನೀವು ಆಲ್ರೆಡಿ ಮಗಧೀರ ಪಿಕ್ಚರ್ ನೋಡಿರ್ತೀರಾ. ಆ ಒಂದು ಇಮೇಜ್
ಅನ್ನ ಅಲ್ಲಿ ಕಾಪಿ ಮಾಡಿರೋದು ಕೂಡ ನಿಮ್ಗೆ ಸಿಗತ್ತೆ. ಸೊ ಹಂಗಾಗಿ ಅಂಗೋರಾ ವಾಟ್ ಎಲ್ಲಿ ಬರುತ್ತೆ ಅಂದ್ರೆ ಕಾಂಬೋಡಿಯಾದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿದ್ದು. ಕಾಂಬೋಡಿಯಾ 12ನೇ ಶತಮಾನದಲ್ಲಿ ನಿರ್ಮಿಸಿದಂತಹ ವಿಷ್ಣು ದೇವಾಲಯ ಇದು, ಅದು ಅಂಗೋರಾ ವಾಟ್. ಬೋರ್ಬೋದರ್ ಇದು ಕೂಡ ಅಷ್ಟೇ 9ನೇ ಶತಮಾನದಲ್ಲಿ ನಿರ್ಮಿಸಿದಂತ ಒಂದು ಬೌದ್ಧ ದೇವಾಲಯ, ಜಾವಾ. ಸೊ ಇನ್ನು ಟರ್ಕಿಸ್ತಾನ್ ಬಂತಂದ್ರೆ ನಿಮಗೆ ಗೊತ್ತಿದೆ, ಕುಶಾನರ ಕಾಲದಲ್ಲಿ ಚೀನಾ ಜೊತೆಗಿನ ವ್ಯಾಪಾರ ಸಂಬಂಧ ಮುಖಾಂತರವಾಗಿ ಮಧ್ಯ ಏಷ್ಯಾಕ್ಕೆ ಸಂಪರ್ಕ ಕಲ್ಪಿಸಿದ್ದು ಟರ್ಕಿಸ್ತಾನ್. ಇದು ಸಿಲ್ಕ್ ರೂಟ್ ಅಂತ ಕೂಡ ಕರಿತೀವಿ. ಇನ್ನು ಬಲೂಚಿಸ್ತಾನ್ ಅಂತ ಬಂದ್ರೆ ಇವತ್ತು ಗುಜರಾತ್ ಬಾರ್ಡರ್ ಏನಿದೆ, ಗುಜರಾತ್ ಬಾರ್ಡರ್ ಪಕ್ಕದಲ್ಲೇ ಬರೋದು ಬಲೂಚಿಸ್ತಾನ್ ಏರಿಯಾ, ಅದರ ಪಕ್ಕದಲ್ಲೇ ಬರೋದು ಇರಾನ್. ಹಾಗಾಗಿ ಪಾಕಿಸ್ತಾನ್ ಇರಾನ್ ನಡುವಿನ ಬಾರ್ಡರ್ ಪ್ರದೇಶ ಏನಿದೆ, ಭಾರತದ ಗುಜರಾತ್, ಅದರ ನೆಕ್ಸ್ಟ್ ಬಲೂಚಿಸ್ತಾನ್, ಅದರ ನೆಕ್ಸ್ಟ್ ಬರೋದೇ ಇರಾನ್, ಆ ಮಧ್ಯದ ಭಾಗ ಪಾಕಿಸ್ತಾನಕ್ಕೆ ಸೇರಿದೆ. ಹಾಗಾಗಿ ಈ ಪಾಕಿಸ್ತಾನ್ ಇರಾನ್ನ ಬಾರ್ಡರ್ ಪ್ರದೇಶನೇ ಈ ಬಲೂಚಿಸ್ತಾನ್ ಅಂತ ಕೂಡ ಕರಿತೀವಿ. ಇದರಿಂದ ನಮ್ಗೆ ಬರತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಅಲ್ಲಿ ನಮ್ಗೇನು ಸಿಗೋದಿಲ್ಲ, ಸಿಗೋದು ಬೋರ್ಬೋದರ್ ಅಂಗೋರಾ ವಾಟ್ಗಳಲ್ಲಿ. ಇದು ಪ್ರಶ್ನೆ. ನೆಕ್ಸ್ಟ್ ಬರೋಣ ನೋಡಿ, ಇದಂತೂ ಬಾರಿ ಅಟ್ರಾಕ್ಟಿವ್ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾನೆ ಇವನು. ಇಲ್ಲಿ ಯಾವುದು ವಿದೇಶಿ ಆಕ್ರಮಣದ ಸರಿಯಾದ ಕಾಲಾನುಕ್ರಮ? ಗ್ರೀಕರು, ಪಾರ್ಥಿಯನ್ನರು, ಶಕರು, ಕುಶಾನರು ಅಂತ ಇದೆ. ನಿಮಗಿದು ಬಹಳ ಈಸಿ, ಇಲ್ಲೇನ್ ಡೇಟಾ ವೈಸ್ ನಮ್ಗೇನ್ ಬೇಕಾಗಲ್ಲ. ಹಂಗಾಗಿ 2013ರಲ್ಲಿ ಕಷ್ಟಕರ ಪ್ರಶ್ನೆ. ಈಗ ನಿಮ್ಗೆ ತುಂಬಾ ಈಸಿನೇ. ಯಾಕೆ ಅಂತಂದ್ರೆ ಇಲ್ಲಿ ಗ್ರೀಕರೇ ಭಾರತದ ವಲಯದ ಮೇಲೆ ದಾಳಿ ಮಾಡಿದ್. ಯಾಕೆ ಅಂತಂದ್ರೆ ಭಾರತದ ಮೇಲೆ ದಾಳಿ ಮಾಡಿರೋದ್ರಲ್ಲಿ ನಮ್ಗೆ ಪರ್ಷಿಯನ್ ಸಾಮ್ರಾಜ್ಯ ಇತ್ತು. ಮೊದಲಿಗೆ ಪರ್ಷಿಯನ್ ಸಾಮ್ರಾಜ್ಯ ಇತ್ತು. ಈ ಪರ್ಷಿಯನ್ ಸಾಮ್ರಾಜ್ಯವನ್ನ ಸೋಲಿಸಿ ಅರಿಸ್ಟಾಟಲ್ನ ಒಂದು ನೆರವಿನಿಂದ ಮತ್ತೆ ಯುಥಿಡೆಮೋಸ್ನ ಅಧಿಕಾರ ನಡೆಯೋ ಸಂದರ್ಭದಲ್ಲಿ ಇಲ್ಲಿ ಅಲೆಕ್ಸಾಂಡರ್ ದಾಳಿ ಮಾಡ್ದ ಅನ್ನೋ ಕಾರಣಕ್ಕಾಗಿ ಗ್ರೀಕರು ಭಾರತದ ಮೇಲೆ ಸಿಂಧೂ ನದಿಯ ತಟದವರೆಗೆ ಬಂದು ಹೋದ್ರು ಅನ್ನೋ ಕಾರಣಕ್ಕಾಗಿ ಗ್ರೀಕರ ದಾಳಿ ಬರುತ್ತೆ. ಗ್ರೀಕರ ದಾಳಿ ಆದ ಮೇಲೆ ಯಾರು ಅವ್ರು ನೆಕ್ಸ್ಟ್ ಬರೋದು ನಮ್ಗೆ ಪಾರ್ಥಿಯನ್ಸ್ ಅಂತ ಕರಿತೀವಿ. ಗ್ರೀಕರ ಸೆಲ್ಯೂಕಸ್, ಅವನು ಅಲೆಕ್ಸಾಂಡರ್ ಮರಣ ಹೊಂದಿದ ನಂತರ ಸೆಲ್ಯೂಕಸ್ ಇಲ್ಲಿ ಅಧಿಕಾರದಲ್ಲಿದ್ದ. ಈ ಕಡೆ ಚಂದ್ರಗುಪ್ತ ಮೌರ್ಯ ಸಂಬಂಧ ಬೆಳೆಸಿದ್ದ. ಈ ಸೆಲ್ಯೂಕಸ್ ನ ನಂತರದಲ್ಲಿ ಬರ್ತಕ್ಕಂಥದ್ದೇ ಈ ಪಾರ್ಥಿಯನ್ ಬುಡಕಟ್ಟಿನ ಅಧಿಕಾರವನ್ನ ಇಲ್ಲಿ ಸೆಲ್ಯುಲೈಟ್ಸ್ ಅಥವಾ ಸೆಲ್ಯೂಕಸ್ ಅಥವಾ ಪಾರ್ಥಿಯನ್ಸ್ ಅನ್ನೋ ವಿಚಾರದಲ್ಲಿ ಇವನು ಅಧಿಕಾರ ಮಾಡ್ತಾನೆ. ಇದು 1ನೇ ಶತಮಾನಕ್ಕೆ ಕ್ರಿಸ್ತಪೂರ್ವಕ್ಕೆ ಬರುತ್ತೆ. ಹಂಗಾಗಿ ಗ್ರೀಕರು ಕ್ರಿಸ್ತಪೂರ್ವ 2ಕ್ಕೆ ಬಂದ್ರೆ ಪಾರ್ಥಿಯನ್ಸ್ ಕ್ರಿಸ್ತಪೂರ್ವ 1ಕ್ಕೆ ಬರ್ತಾರೆ. ಅದಾದ ನಂತರ ನಮಗೆ ಬರುವಂತಕ್ಕಂಥದ್ದು ಶಕರ ನಂತರ ಪಾರ್ಥಿಯನ್ಸ್ ಕೂಡ ಇಲ್ಲಿ ನಮ್ಗೆ ಸಿಗತ್ತೆ. ಹಂಗಾಗಿ ಫಸ್ಟ್ ಗ್ರೀಕರು ನಮ್ಗೆ ಇವ್ರು ಬರ್ತಾರೆ. ಗ್ರೀಕರ ನಂತರ ಬರೋದು ನಮ್ಗೆ ಶಕ ಸಾಮ್ರಾಜ್ಯ ಇಲ್ಲಿ ಅಧಿಕಾರದಲ್ಲಿತ್ತು. ಶಕರು ಅಂದ್ರೆ ಯಾರು ಅಂತ ಫಸ್ಟ್ ನೆನ್ಪಿಟ್ಕೊಳ್ಳಿ. ಶಕರು ಅಂದ್ರೆ ಯಾರು ಅಂತಂದ್ರೆ 3 ಕಡೆ ನಮ್ಗೆ ಸಿಗ್ತಾರೆ. ಇವರನ್ನೇ ಶಕ ಕ್ಷತ್ರಪರು ಅಂತಾನು ಕರಿತೀವಿ. 3 ಕಡೆ ಇದ್ರು ಅವರು. ಒಂದು ಇಲ್ಲಿ ಮೇಲ್ಭಾಗದಲ್ಲಿ ನಮ್ಗೆ ಅಫ್ಘಾನಿಸ್ತಾನ್ ಬಾರ್ಡರ್ ಬರ್ತಾರೆ, ಇನ್ನೊಂದು ಉಜ್ಜಯಿನಿಯಲ್ಲಿ ಬರ್ತಾರೆ, ಮತ್ತೊಂದು ನಾಸಿಕಲ್ ಬರ್ತಾರೆ. 3 ಜನ ಕಡೆ ಇವರ ಅಧಿಕಾರವನ್ನು ನಾವು ನೋಡ್ತೀವಿ. ಗ್ರೀಕರು ತಮ್ಮ ಪ್ರಾಂತ್ಯಗಳಿಗೆ ನೇಮಿಸಿದಂತಹ ಅಧಿಕಾರಿಗಳಿವರು. ಯಾವಾಗ ಸೆಲ್ಯೂಕಸ್ ಮರಣ ಹೊಂದಿದ ಆನಂತರ ಇವರೆಲ್ಲ ಸ್ವತಂತ್ರರಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡ್ರು. ಹಂಗಾಗಿ ಗ್ರೀಕರ ನಂತರ ಭಾರತದ ಮೇಲೆ ಅಧಿಕಾರ ಮಾಡಿದವರು ಶಕರು ಬರ್ತಾರೆ. ಶಕರ ನಂತರ ಶಕರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದವರು ಇಂಡೋ ಗ್ರೀಕ್ಸ್ ಅಂತ ಕರಿತೀವಿ. ಬ್ಯಾಕ್ಟ್ರಿಯನ್ಸ್ ಅಂತ, ಅದು ಪಾರ್ಥಿಯನ್ಸ್. ಈ ಪಾರ್ಥಿಯನ್ಸ್ ಅನ್ನ ಒಡೆದವರೇ ಕುಶಾನರು. ಹಂಗಾಗಿ ನೀವು ನೆನಪಿಡ್ಕೋಬೇಕು, ಗ್ರೀಕರು ಮರಣ ಹೊಂದಿದ ನಂತರ ಅವರ ಪ್ರಾಂತೀಯ ಅಧಿಕಾರಿಗಳೇ ಶಕರು. ಶಕರನ್ನ ಸೋಲಿಸಿದವರೇ ಪಾರ್ಥಿಯನ್ಸ್ ಅನ್ನ ಹೊಡೆದವರೇ ಕುಶಾನರು. ಹಿಂಗೊಂದು ಕಂಟಿನ್ಯೂಟಿ ಆಗಿ 4 ಜನ ಇಲ್ಲಿ ಅಧಿಕಾರವನ್ನ ಮಾಡಿದ್ದಾರೆ. ಅದಕ್ಕೆ ಇಯರ್ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ಕೊಂಡು ಹೋದ್ರೆ ಇದು ನಿಮ್ಗೆ ಚೆನ್ನಾಗಿ ಸಿಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ ನೋಡಿ, ಹೊಂದಿಸಿ ಬರೆಯಿರಿ ನೋಡಿ. ದೇವಭೂತಿ, ಸುಶರ್ಮ, 2ನೇ ವಾಸುದೇವ, 2ನೇ ಪುಲ್ಮಾಯಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಶಾತವಾಹನರ ಬಗ್ಗೆ, ಕಣ್ವರ ಬಗ್ಗೆ ಮತ್ತೆ ಶುಂಗರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕೊನೆಯ ಕಣ್ವ ರಾಜ, ಕೊನೆಯ ಕುಶಾನ ರಾಜ, ಕೊನೆಯ ಶುಂಗರಾಜ, ಕೊನೆಯ ಶಾತವಾಹನರ ಎಲ್ಲ ಸ್ಥಾಪಕರ ಬಗ್ಗೆ ಓದಿರ್ತೀವಿ. ಇದು ರಿವರ್ಸ್ ಎಂಡಿಂಗ್. ಯಾಕಂದ್ರೆ ಯಾವ ಸಾಮ್ರಾಜ್ಯ ಆದ ನಂತರ ಯಾವ ಸಾಮ್ರಾಜ್ಯ ಬಂತು ಅನ್ನೋದಕ್ಕೆ ಅವನು ಈ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ಹಂಗಾಗಿ ಫಸ್ಟ್ ಬರೋದು 3, ಎಗೆ 3. ಇಲ್ಲಿ ಎಗೆ 3 ಅಂದ್ರೆ ಯಾಕೆ ಅಂತ ಹೇಳ್ತೀನಿ ನೋಡಿ. ಎಗೆ 3 ಕೊನೆಯ ಶುಂಗ ರಾಜ ಅಂದ್ರೆ ನಿಮ್ಗೆ ಮೌರ್ಯರ ಕೊನೆಯ ದೊರೆ ಯಾರು ಅಂತ ಫಸ್ಟ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ನೆನಪಾಗುತ್ತೆ. ಬೃಹದ್ರುತ ಇದ್ದಲ್ವಾ, ಬೃಹದ್ರುತನನ್ನ ಹೊಡೆದವ್ರು ಯಾರು?
ಪುಷ್ಯಮಿತ್ರ ಶೃಂಗ. ಅಂದ್ರೆ ಮೌರ್ಯರನ್ನ ಸೋಲಿಸಿದವರು ಶುಂಗರು ಅಂತ ನೆನ್ಪಿಟ್ಕೋಬೇಕು. ಶುಂಗರ ಕೊನೆಯ ರಾಜ ಯಾರು? ದೇವಭೂತಿ. ಓಕೆ, ಅದಾದ ನಂತರ ನಿಮ್ಗೆ ಬಿಗೆ 1 ಬಂತು ನೋಡಿ ಇಲ್ಲಿ. ಸುಶರ್ಮನ್ ಅಂದ್ರೆ ಕೊನೆಯ ಕಣ್ವ ದೊರೆ ಅಂತ. ಶುಂಗರನ್ನ ಹೊಡೆದ ನಂತರ ಇಲ್ಲಿ ಅಧಿಕಾರಕ್ಕೆ ಬಂದವರು ಕಣ್ವರು ಅಧಿಕಾರಕ್ಕೆ ಬಂದ್ರು. ಓಕೆ, ಸೊ ಅಲ್ಲಿಗೆ ಸಿಗೆ 2. ಈಗ ಎರಡನೇ ವಾಸುದೇವ ಕೊನೆಯ ಕುಶಾನರ ರಾಜ. ಇದು ನೀವು ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿ. ಈ ಒಂದು ಕಣ್ವರನ್ನ ಹೊಡೆದವರ ಎರಡನೇ ಪುಳಿಮಾಯಿ ಶಾತವಾಹನರು. ಅಂದ್ರೆ ಸಿಮುಖ ಇಲ್ಲಿ ಶಾತವಾಹನ ಸಾಮ್ರಾಜ್ಯವನ್ನ ಅಸ್ತಿತ್ವಕ್ಕೆ ತಂದ. ಹಿಂಗೆ ಮೌರ್ಯರನ್ನ ಹೊಡೆದು ಅಧಿಕಾರಕ್ಕೆ ಬಂದವರು ಶುಂಗರು, ಶುಂಗರನ್ನ ಹೊಡೆದು ಅಧಿಕಾರಕ್ಕೆ ಬಂದವರು ಕಣ್ವರು, ಕಣ್ವರನ್ನ ಹೊಡೆದು ಅಧಿಕಾರಕ್ಕೆ ಬಂದವರು ಶಾತವಾಹನರು. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನಿಮ್ಗೆ ಹಿಂದೆ ಹೇಳಿದ ಗ್ರೀಕರು, ಗ್ರೀಕರ ಅಧಿಕಾರಿಗಳೇ ಶಕರು, ಶಕರನ್ನ ಹೊಡೆದವರು ಪಾರ್ಥಿಯನ್ಸ್, ಪಾರ್ಥಿಯನ್ಸ್ ನ ಹೊಡೆದವರು ಕುಶಾನರು. ಅವರು ವಿದೇಶಿಯರು. ಸ್ವದೇಶದಲ್ಲಾಗಿದ್ದೇನು ಮೌರ್ಯರು, ಮೌರ್ಯರನ್ನ ಹೊಡೆದವರು ಶೃಂಗರು, ಶೃಂಗರನ್ನ ಹೊಡೆದವರು ಕಣ್ವರು, ಕಣ್ವರನ್ನ ಹೊಡೆದವರು ಸಿಮುಖ ಅಂದ್ರೆ ಶಾತವಾಹನರು. ಹೀಗೆ ಅಧಿಕಾರಕ್ಕೆ ಬರ್ತಾ ಹೋಯ್ತು. ಅದನ್ನ ನಾವಿಲ್ಲಿ ನೋಡುವಾಗ ನಿಮ್ಗೆ ಸಪರೇಟ್ ಆಗಿ ಗೊತ್ತಾಗುತ್ತೆ ನೋಡಿ. ಬೃಹದ್ರಥ ಮೌರ್ಯರ ಕೊನೆಯ ದೊರೆ. ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ನಿಮಗದು ಗೊತ್ತಿರುತ್ತೆ. ಶುಂಗರ ಕೊನೆಯ ದೊರೆ ಯಾರು? ದೇವಭೂತಿ. ಹೊಡೆದವನು ಇಲ್ಲಿ ಸ್ಥಾಪನೆ ಮಾಡಿದವನು ಯಾರು? ಪುಷ್ಯಮಿತ್ರ ಶೃಂಗ. ಯಾಕೆಂದ್ರೆ ಈತ ಶೈವ ಮತಸ್ಥನಾಗಿದ್ದರಿಂದಾಗಿ ಬೃಹದ್ರಥ ಬೌದ್ಧ ಮತವನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಿದ್ರಿಂದಾಗಿ ಅದನ್ನು ಸಹಿಸ್ಕೊಳ್ಳದೆ ಇದ್ದವನು ಆ ಕೆಲಸ ಮಾಡ್ದ ಅಂತ ಹೇಳ್ತಾರೆ. ಕೊನೆಗಿಲ್ಲಿ ನಮ್ಗೆ ಬರೋದು ಸುಶರ್ಮ ಕಣ್ವರ ಕೊನೆಯ ದೊರೆ. ಇಲ್ಲಿ ವಾಸುದೇವ ಕಣ್ವ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ. ದೇವಭೂತಿಯನ್ನ ಹೊಡೆದು ವಾಸುದೇವ ಕಣ್ವ ಈ ಸಾಮ್ರಾಜ್ಯವನ್ನು ಕಟ್ಟದ. ಹಾಗಾಗಿ 4ನೇ ಪುಳುಮಾಯಿ ಯಾರು? ಶಾತವಾಹನರ ಕೊನೆಯ ದೊರೆ. ಹಾಗಾಗಿ ಸುಶರ್ಮನನ್ನ ಕೊಂದು ಸಿಮುಖ ಇಲ್ಲಿ ಅಧಿಕಾರವನ್ನ ಸ್ಥಾಪನೆ ಮಾಡ್ದ. 2ನೇ ವಾಸುದೇವ ಕುಶಾನರ ಕೊನೆಯ ದೊರೆ. ಸ್ಥಾಪಕ ಯಾರು? ಕುಸುಲುಕ ಅಥವಾ ಕುಜಲ ಕಡ್ಫೀಸಸ್ ಅಂತ ಕರಿತೀವಿ. ಯುಚಿ ಪಂಗಡದ ನಾಯಕರು. ಅವರೇ ಇಲ್ಲಿ ಪಾರ್ಥಿಯನ್ಸ್ ಗಳನ್ನ ಹೊಡೆದ್ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ. ಅದು ನಿಮ್ಗೆ ಚೆನ್ನಾಗೆ ಗೊತ್ತಾಯ್ತು. ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೆಂಗ್ ನೆನ್ಪಿಡ್ಕೋಬೇಕು ಅಂದ್ರೆ ಹಿಂಗೆ ನೆನ್ಪಿಡ್ಕೋಬೇಕು ಅದನ್ನ ನೋಡಿ. ಮತ್ತೆ ಸೇಮ್ ಅದ್ರ ಮೇಲೆ ಕ್ವಶನ್ ಕೇಳೇನು. ಕಣ್ವರಾಜರನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ಭೂಮಿ ಮಿತ್ರ, ನಾರಾಯಣ, ಸುಶರ್ಮನ್, ವಾಸುದೇವ ಅಂತ. ಅಲ್ಲಿಗೆ 4, 1, 2, 3 ನಿಮ್ಗೆ ರೈಟ್ ಆನ್ಸರ್ ಆಗುತ್ತೆ. ಹೆಂಗೆ ನೋಡಿ, ಶಾತವಾಹನರಲ್ಲಿ ನೀವು ನೋಡಿದ್ವಿ ಸಿಮುಖ ಯಾರ್ಯಾರು ದೊರೆಗಳು ಅಂತ ಫಸ್ಟ್ ನೋಡೋಣ. ಕಣ್ವರ್ ಹೇಳಕ್ಕಿಂತ ಮುಂಚೆ ಅವ್ರ ಅಕ್ಕಪಕ್ಕದವ್ರನ್ನ ಎಲ್ಲರನ್ನು ತಿಳ್ಕೊಂಬಿಡಿ. ಸೊ ಇಲ್ಲಿ ನಮ್ಗೆ ಬರೋದು ಯಾವುದು? ಶಾತವಾಹನರ ಸ್ಥಾಪಕ ದೊರೆ ಸಿಮುಖ, ಸಿಮುಖನ ನಂತರ 1ನೇ ಶಾತಕರ್ಣಿ, ಶಾತಕರ್ಣಿಯ ನಂತರ 17ನೇ ದೊರೆ ಹಾಲ, ಹಾಲನ ಕೃತಿ ಅವು ಗಾಟಾ ಸಪ್ತಶತಿ ಇದನ್ನು ಕೇಳ್ತಾರೆ. ಮತ್ತೆ ನಿಮಗೆ ಇಂಪಾರ್ಟೆಂಟ್ ಶ್ರೀಲಂಕಾದ ಮೇಲಿನ ದಾಳಿಯನ್ನ ವಿವರಿಸುವಂತ ಪುಸ್ತಕ ಯಾವುದು ಅಂತ ಕೂಡ ಕೇಳ್ತಾರೆ. ಅದನ್ನ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಂತ ಶಾತವಾಹನರ ಬಗ್ಗೆ ವಿವರಗಳಿರೋದು ಹಾಲನ ಮತ್ತೊಂದು ಪುಸ್ತಕ ಯಾವುದು ಅಂತ ಕೇಳ್ತಾರೆ. ಇನ್ನು ಗಾಥಾ ಸಪ್ತಸತಿ ನಿಮಗೆ ಗೊತ್ತು, 700 ಶೃಂಗಾರ ಕವಿತೆಗಳ ಪುಸ್ತಕ ಅದು. ಹಾಲನ ನಂತರ ನಮ್ಗಿಲ್ಲಿ ಗೌತಮಿ ಪುತ್ರ ಶಾತಕರ್ಣಿ, ಆಮೇಲೆ ವಸಿಷ್ಠ ಪುತ್ರ ಪುಳುಮಾಯಿ, ಯಜ್ಞಶ್ರೀ ಶಾತಕರ್ಣಿ, ಪುಳುಮಾಯಿ ಇವರೆಲ್ಲ ಅಧಿಕಾರದಲ್ಲಿ ಬರ್ತಾರೆ. ಇನ್ನು ಶುಂಗ ಸಾಮ್ರಾಜ್ಯಕ್ಕೆ ಬಂದ್ರೆ 185ರಿಂದ ಭಾರತದಲ್ಲಿ ಇವರು ಅಧಿಕಾರದಲ್ಲಿದ್ದಾರೆ. ಸ್ಥಾಪಕ ಪುಷ್ಯಮಿತ್ರ ಶೃಂಗ. ಅದಾದ್ಮೇಲೆ ಬರೋದು ನಮ್ಗೆ ಅಗ್ನಿಮಿತ್ರ ಶೃಂಗ. ಈ ಅಗ್ನಿಮಿತ್ರ ಶೃಂಗ ಅಂದ್ರೆ ನಾನು ನಿಮ್ಗೆ ವಿಶಾಖದತ್ತ ಬರೆದಂತಹ ಪುಸ್ತಕದಲ್ಲಿ ಅಗ್ನಿಮಿತ್ರ ಶೃಂಗನನ್ನ ಒಬ್ಬ ನಾಯಕನನ್ನಾಗಿ ಮಾಡಿ ತೋರಿಸಿದ್ದು. ರಾಜ ಒಬ್ಬ ತನ್ನ ಅರಮನೆಯ ಸಖಿಯೊಂದಿಗೆ ಅಂದ್ರೆ ಪರಿಚಾರಕಿಯೊಂದಿಗೆ ಅಥವಾ ನೃತ್ಯಗಾರ್ತಿಯೊಂದಿಗೆ ಮಾಡಿದಂತ ಲವ್ ಮ್ಯಾರೇಜ್ ಅನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಗ್ರಂಥ. ಅದರಲ್ಲಿ ಅಗ್ನಿಮಿತ್ರ ಶೃಂಗ. ಯಾರು ಬರೀತಾರೆ? ವಿಶಾಖದತ್ತ ಬರೆದಂತ ಕೃತಿ ಅದು. ನೆಕ್ಸ್ಟ್ ವಸುಮಿತ್ರ, ಅದಾದ್ಮೇಲೆ ದೇವಭೂತಿ ಬರ್ತಾನೆ. ಇನ್ನು ಕಣ್ವ ಸಾಮ್ರಾಜ್ಯದಲ್ಲಿ ಬಂದ್ರೆ ನಮ್ಗೆ ಕಣ್ವ 78ರಿಂದ 28ರವರೆಗೆ, ಕ್ರಿಸ್ತ ಶಕದಿಂದ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕ 28ರವರೆಗೆ ಇದ್ದಾರೆ ಇಲ್ಲಿ. ಹಾಗಾಗಿ ದೊರೆಗಳಲ್ಲಿ ವಾಸುದೇವ, ವಾಸುದೇವನ ನಂತರ ಭೂಮಿ ಮಿತ್ರ, ಭೂಮಿ ಮಿತ್ರ ನಂತರ ನಾರಾಯಣ, ನಾರಾಯಣ ನಂತರ ಸುಶರ್ಮನ್. ಈ ಸುಶರ್ಮನ್ ಅನ್ನ ಹೊಡೆದವನೇ ಸಿಮುಖ, ಶಾತವಾಹನರು ಅಧಿಕಾರಕ್ಕೆ ಬಂದರು. ಹಿಂಗೆ ನೀವು ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕಾಗತ್ತೆ. ಬಹಳ ಇಷ್ಟ ಆಗಿದ್ರೆ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದ್ರೆ ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ನೋಡಿ, ಶಾಸನಗಳ ಬಗ್ಗೆ ಕೇಳಿದ್ದಾರೆ. ಇದು ಕೂಡ ಅವತ್ತಿನ ಸಮಕಾಲೀನ ಶಾಸನವೇ. ಜುನಾಗಢ ಶಾಸನ, ಹಾತಿಗುಂಪ ಶಾಸನ,
ವರ್ಧನರು, ಶಾತವಾಹನರು ಅಂತ ಕೇಳಿದ್ದಾರೆ. ಬಹಳ ಈಸಿ ಅಲ್ವಾ ನಿಮ್ಗೆ? ಜುನಾಗಢ ಕೇಳಿದ್ರೆ ಹೇಳ್ಬಿಡ್ತೀರಿ, ಹಾತಿಗುಂಪ ಕೇಳಿದ್ರೆ ಹೇಳ್ತೀರಿ, ನಾಸಿಕ್ ಶಾಸನ ಯಾರ್ದು ಅಂತ ಕೇಳಿದ್ರೆ ಹೇಳ್ಬಿಡ್ತೀರಿ ಶಾತವಾಹನರ ಹೆಸರ. ಮಧುಬನ್ ಯಾರ್ದು ಅಂತ ಕೇಳಿದ್ರೆ ಹರ್ಷವರ್ಧನನ್ ಬಗ್ಗೆ ಹೇಳ್ತೀರಾ. ಹಂಗಾಗಿ ಹಾತಿಗುಂಪ, ಜುನಾಗಢದ ಬಗ್ಗೆನೂ ಕೂಡ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ಎರಡು ಹೇಳಿದೀನಿ, ಇನ್ನೆರಡನ್ನ ನೀವು ಯಾವ ರೀತಿ ಹೇಳ್ತೀರಾ ಅಂತ ನೋಡಿ ನನಗೆ ಇದು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲಿ ತನಕ ನೋಡ್ತಾ ಇದ್ದೀನಿ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ. ಸೊ ಬರೋಣ, ಜುನಾಗಢ ಶಾಸನ ಪಶ್ಚಿಮದ ಕ್ಷತ್ರಪರಲ್ಲಿ 1ನೇ ರುದ್ರದಾಮನ್ ಇದನ್ನ ಬರೆಸಿದ್ದ. ನಿಮ್ಗೆ ಪ್ಲಸ್ ಮೌರ್ಯರ ಶಾಸನದ ಮೇಲೆ ಇದರ ಬರವಣಿಗೆ ಆಗಿತ್ತು ಅನ್ನೋದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಹಾತಿಗುಂಪ ಶಾಸನ ಬಂದ್ರೆ ಕಾರವೇಲ, ಕಳಿಂಗದ ಚೇದಿಗಳ ಪ್ರಸಿದ್ಧ ದೊರೆ ಕಾರವೇಲ. ಈ ಹಾತಿಗುಂಪ ಶಾಸನ ಕೂಡ ಬರ್ತದೆ. ಉದಯಗಿರಿ, ಹಾತಿಗುಂಪ ಅಂದ್ರೆ ಗುಹೆಯ ಹೊರಭಾಗದಲ್ಲಿ ಆನೆಯ ರೀತಿ ಈ ಒಂದು ಗುಹಾಲಯದ ಎಂಟ್ರೆನ್ಸ್ ಅನ್ನ ಮಾಡಲಾಗಿತ್ತು. ಹಾಗಾಗಿ ಚೇದಿಗಳಲ್ಲಿ ಇದು ಬಂದ್ರೆ, ಆನೆದು ಬಂದ್ರೆ ನಮ್ಗೆ ದಕ್ಷಿಣ ಭಾರತದಲ್ಲಿ ಹುಲಿ ಗುಹೆಗಳು ಬರ್ತಾವ ಪಲ್ಲವರದ್ದು. ನೆಕ್ಸ್ಟ್ ನಾಸಿಕ್ ಶಾಸನ ಬಂದ್ರೆ ಶಾತವಾಹನರಲ್ಲಿ ಗೌತಮಿ ಬಾಲಶ್ರೀ ಇದನ್ನ ನಾಸಿಕ್ ಶಾಸನವನ್ನು ಹೊರಡಿಸಲ್ಲ, ಗೌತಮಿ ಪುತ್ರ ಶಾತಕರ್ಣಿ ಸಾಧನೆಗಳ ಬಗ್ಗೆ. ಇನ್ನು ಮಧುಬನ್ ತಾಮ್ರ ಶಾಸನ ಇದು ವರ್ಧನರ, ಹರ್ಷವರ್ಧನನ ಬಗ್ಗೆ ಇದು ಎಕ್ಸ್ಪ್ಲೈನ್ ಮಾಡತಕ್ಕಂತ ಶಾಸನ. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್ ಆಯ್ತು. ನೆಕ್ಸ್ಟ್ ಬರೋಣ, ಒಂದಿಷ್ಟು ಮುಖ್ಯ ಶಾಸನಗಳ ಬಗ್ಗೆ ಅವಾಗವಾಗ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮೆಹರೌಲಿ ಸ್ತಂಭ ಶಾಸನ ನಿಮಗೆ ಗೊತ್ತಿದೆ, 2ನೇ ಚಂದ್ರಗುಪ್ತನ ಒಂದು ಶಾಸನ ಇದು. ಇದರ ಗರುಡನ ವಿಗ್ರಹ ಹೊಂದಿರುವ ಕಬ್ಬಿಣದ ಸ್ತಂಭ ಅಂತ ಕೂಡ ಕರೀತಾರೆ, ಅದು ನಿಮಗೆ ಗೊತ್ತಿರಲಿ. ಬನ್ಸ್ಕೇರ ತಾಮ್ರಪಟ ಶಾಸನ ಹರ್ಷವರ್ಧನ್ ಬಗ್ಗೆ ಹೇಳುತ್ತೆ. ಹರ್ಷವರ್ಧನ ಪರಮಶಿವನ ಆರಾಧಕ ಅಂತ ಕೂಡ ಅದಕ್ಕೆ ವಿವರಣೆ ಎಕ್ಸ್ಪ್ಲೇನ್ ಮಾಡುತ್ತೆ. ದೇವಗುಪ್ತನನ್ನ ಸೋಲಿಸಿ ತನ್ನ ತಂಗಿಯನ್ನ ರಕ್ಷಣೆ ಮಾಡ್ದ ಅನ್ನುವ ವಿವರ ನಮ್ಗೆ ಬನ್ಸ್ಕೇರ ಶಾಸನದಲ್ಲಿ ಸಿಗತ್ತೆ. ಇನ್ನು ಪ್ರಯಾಗ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಅಶೋಕ ಮೊದಲು ಬರೆಸಿದ್ದ, ಅದಾದ ನಂತರದಲ್ಲಿ ಸಮುದ್ರಗುಪ್ತನು ಬರೆಸಿದ, ಅದಾದ ನಂತರ ಜಹಾಂಗೀರ್ ಕೂಡ ಅದರ ಮೇಲೆ ಸಾಲುಗಳನ್ನು ಕೆತ್ತಿಸಿದ್ದ ಅಂತ. ಹಂಗಾಗಿ ಪ್ರಯಾಗ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಶಾಸನ ಒಬ್ರಿಗೆ ಸೇರಿದ್ದಲ್ಲ. ಮೊದಲು ಅಶೋಕ, ಆ ನಂತರ ಹರಿಶೇಣ ಸಮುದ್ರಗುಪ್ತನ್ ಸಾಧನೆ ಬರೀತಾರೆ, ಆ ನಂತರ ಜಹಾಂಗೀರ್ ಕೂಡ ಇದರ ಮೇಲೆ ಬರೆದಿದ್ದ ಅಂತ ಕೂಡ ಓದ್ತೀವಿ. ಇನ್ನು ಬಿತಾರಿ ಶಾಸನದ ಬಗ್ಗೆ ಬಂದ್ರೆ ಇದು ಸ್ಕಂದಗುಪ್ತನ ಬಗ್ಗೆ ವಿವರಣೆ ಮಾಡುತ್ತೆ. ಹೂಣರ ದಾಳಿಯನ್ನ ಯಶಸ್ವಿಯಾಗಿ ಸ್ಕಂದಗುಪ್ತ ತಡೆಗಟ್ಟಿದ ಅಂತ ಎಕ್ಸ್ಪ್ಲೇನ್ ಮಾಡೋದೆ ಈ ಶಾಸನ. ಇನ್ನು ಮಂದಸೌರ ಶಾಸನ ಇದು ಕುಮಾರಗುಪ್ತನ ಶಾಸನ ಮತ್ತು ಯಶೋವರ್ಮ ವಿರುದ್ಧ ಹೋರಾಟ ಮಾಡಿದ್ದು ಮತ್ತು ಹೂಣರ ದಾಳಿಯನ್ನ ಕಂಪ್ಲೀಟ್ ಆಗಿ ತಡೆಗಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳುತ್ತಾರೆ. ಯರಾನ್ ತಾಮ್ರಪಟ ಇದು ಕೂಡ ಸಮುದ್ರಗುಪ್ತಂದು ಪಶ್ಚಿಮದ ಮಾಲ್ವಾಗಳನ್ನ ವಶಪಡಿಸಿಕೊಂಡಂತ ರೀತಿ ಹೇಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಇನ್ನು ಬೆಸ್ನಾಗರ ಬರ್ತೀವಿ, ಇದು ಇಂಪಾರ್ಟೆಂಟ್, ಬಹಳ ಸರಿ ಕೇಳಿದ ನೆನ್ಪಿಟ್ಕೊಳ್ಳಿ. ಬೆಸ್ನಾಗರ ಗರುಡ ಸ್ತಂಭ ಶಾಸನ ಅಂತ ಕರೀತಾರೆ. ಬೆಸ್ನಾಗರ ಮೀನ್ಸ್ ಇವತ್ತಿನ ವಿದಿಶಾ ಅಥವಾ ಬೆಲ್ಸಾ ಅಂತ ಹೆಸರನ್ನ ಹೇಳ್ತಾರೆ. ಹೆಲಿಯೋಡರಸ್ ಇದನ್ನ ನೇಮಕ ಮಾಡಿದ್ದ. ಇದು ಹೆಲಿಯೋಡರಸ್ ನ ಗರುಡ ಸ್ತಂಭ ಶಾಸನ ಕೂಡ ಹೌದು. ಇದಕ್ಕೆ ಅನೇಕ ಈ ರೀತಿಯ ಹೆಸರುಗಳಿಂದ ಕರೀತಾರೆ. ಹಂಗಾಗಿ ಶೃಂಗ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಇದನ್ನ ನಿರ್ಮಾಣ ಮಾಡದ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಇನ್ನು ಜುನಾಗಢ ಗೊತ್ತಿದೆ, ಅಶೋಕನ ಬ್ರಾಹ್ಮಿ ಲಿಪಿ ಶಾಸನ. ಇದರ ಮೇಲೆ 1ನೇ ರುದ್ರದಾಮನ್ ಈಗ ನಿಮಗೆ ಹೇಳಿದೆ ಶಾಸನವನ್ನ ಬರೆಸಲಾಗಿತ್ತು ಅಂತ. ಸುದರ್ಶನ ಸರೋವರದ ದುರಸ್ತಿ ಮಾಡಿದ ವಿವರಗಳ ಬಗ್ಗೆ ಪುಷ್ಯಗುಪ್ತನ ವಿಚಾರಗಳನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಇನ್ನು ನಾಸಿಕ್ ಶಾಸನ ಗೌತಮಿ ಬಾಲಶ್ರೀ ಶಕರಾಜ ನಹಪಾಣನನ್ನ ಸೋಲಿಸಿದಂತ ವಿವರಗಳು ನಮ್ಗೆ ಇದರಲ್ಲಿ ಸಿಗತ್ತೆ. ನಾನಾಗಟ್ಟು 1ನೇ ಶಾತಕರ್ಣಿಯ ಶಾಸನ, ಬ್ರಾಹ್ಮಿ ಲಿಪಿಯ ಸಂಸ್ಕೃತ ಶಾಸನ ಇದು ಹೌದು. ಕುಡಿಮಿಯಾಮಲೈ ಇದು ಪಲ್ಲವರ ಅತ್ಯಂತ ಪ್ರಮುಖ ಮಹೇಂದ್ರವರ್ಮನ ಸಾಧನೆಗಳನ್ನ ಎಕ್ಸ್ಪ್ಲೇನ್ ಮಾಡತಕ್ಕಂಥ ಕುಡಿಮಿಯಾಮಲೈ ಶಾಸನ. ಇನ್ನು ಉತ್ತರ ಮೆರೂರಂತೂ ಬಹಳ ಸರಿ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿರೋದು. ಚೋಳರ ಒಂದು ಗ್ರಾಮ ಸಭೆಯ ವ್ಯವಸ್ಥೆಗಳು, ಗ್ರಾಮಾಡಳಿತದ ಬಗ್ಗೆ ಹೇಳುವಂತ ಪರಾಂತಕ ನಿರ್ಮಾಣ ಬಾರಿಸಿದಂತಹ ಶಾಸನ ಇದು. ಚೋಳರ ಪರಾಂತಕ ರಚನೆ ಮಾಡಿದಂಥದ್ದು. ಇನ್ನು ಚುನಾವಣಾ ವಿಧಾನಗಳು, ಸಮಿತಿಗಳು, ಅವುಗಳ ರಚನೆ, ಉಸ್ತುವಾರಿ, ಅರ್ಹತೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿತ್ತು. ಇನ್ನು ಲುಂಬಿಣಿ ಶಾಸನ ಇದು ಅಶೋಕನ ಪ್ರಶಸ್ತಿ. ಇದು ಬ್ರಾಹ್ಮಿ ಲಿಪಿಯಲ್ಲಿ ನೇಪಾಳದ ಕಾಠ್ಮಂಡುನ ಸಮೀಪ ಲುಂಬಿಣಿ ವನದಲ್ಲಿ ನಿರ್ಮಾಣ ಮಾಡಿದ್ರು. ಇನ್ನು ಗ್ವಾಲಿಯರ್ ಶಾಸನ ಇದು ರಜಪೂತರ 1ನೇ ಭೋಜರಾಜನ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ದೇವಪರ ಶಾಸನಗಳಿದೆ. ಬಂಗಾಳದ ವಿಜಯಸೇನನ ಶಾಸನ ಇದು. ಮಾಸ್ಕಿ ನಿಮಗೆ ಗೊತ್ತಿದೆ, ಅಶೋಕನ ಪೂರ್ಣ ಹೆಸರನ್ನು ಒಳಗೊಂಡಂತ ಶಾಸನ. ಇಷ್ಟು ಶಾಸನಗಳು ಪದೇ ಪದೇ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿದೆ. ಇಷ್ಟೇ ಓದ್ಬೇಕಂದ್ರಲ್ಲ, ಇದ್ರ ಮೇಲೆ ಒಂದು ಕಣ್ಣಾಡ್ಸ್ಕೊಂಡ್ಬಿಡಿ, ಮತ್ತೆ ಎಕ್ಸ್ಟ್ರಾ ನೀವು ಇದ್ರ ಬಗ್ಗೆ ಕೂಡ ವರ್ಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬರೋಣ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಈ ಕೆಳಗಿನ ಯಾವ ರಾಜವಂಶಕ್ಕೆ ಹರ್ಷ ಸೇರಿದ್ದಾನೆ? 2014ರ ಪ್ರಶ್ನೆ. ಪುಷ್ಯಭೂತಿಗಳ ಸಾಮ್ರಾಜ್ಯಕ್ಕೆ ಸೇರಿದ್ದಾನೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಪುಷ್ಯಭೂತಿ ಸಾಮ್ರಾಜ್ಯ ಅನ್ನಂದ್ರೆ ವರ್ಧನ ಸಾಮ್ರಾಜ್ಯ ಸ್ಥಾಪಕ ಪುಷ್ಯಭೂತಿ.
ಹಾಗಾದ್ರೆ ಅವಾಗಿದ್ದಂತ ಸಮಕಾಲೀನ ಸಾಮ್ರಾಜ್ಯಗಳ ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ವರ್ಮನರು, ಮಕೌರಿಗಳು, ಪುಷ್ಯಮಿತ್ರರು, ಪುಷ್ಯಭೂತಿಗಳು ಅಂತ ಕೊಟ್ಟಿರೋದು. ನೋಡಿ ಎಲ್ಲೆಲ್ಲಿ ಯಾರಿದ್ರು, ಕನ್ಯಾಕುಬ್ಜದಲ್ಲಿದ್ದಂಥವರೇ ಮಖೌರಿಗಳು. ಎಲ್ಲಿದ್ರು? ಕನ್ಯಾಕುಬ್ಜದ ಪ್ರದೇಶದಲ್ಲಿದ್ದವರೇ ಮಖೌರಿಗಳು. ಮಗಧದಲ್ಲಿ ಅವಾಗ ಗುಪ್ತರಿದ್ರು, ವಲ್ಲಭಿಯಲ್ಲಿ ಮೈತ್ರಕರಿದ್ರು, ಇನ್ನು ಬಂಗಾಳದಲ್ಲಿ ಗೌಡರಿದ್ರು, ಬಾದಾಮಿಯ ಚಾಲುಕ್ಯರು, ದಕ್ಷಿಣದಲ್ಲಿ ಕಂಚಿಯ ಪಲ್ಲವರು ಇದ್ರು. ಹಾಗಾಗಿ ನರವರ್ಧನ ನಂತರ 4ನೇ ದೊರೆಯಾಗಿ ಪ್ರಭಾಕರ ವರ್ಧನ ಅಧಿಕಾರ ಮಾಡ್ತಾನೆ. ಅವನ ಮಕ್ಕಳಲ್ಲಿ ರಾಜವರ್ಧನ, ಹರ್ಷವರ್ಧನ ಆಳ್ತಾರೆ. ಸೊ ಬನ್ಸ್ಕೇರ ಮತ್ತೆ ಮಧುಬನ್ ತಾಮ್ರಪಟಗಳ ಶಾಸನಗಳು ಇದ್ರ ಬಗ್ಗೆ ವಿವರಗಳು ಕೊಡುತ್ತೆ. ಜೊತೆಗೆ ಹುಯೆನ್ ಸಾಂಗ್ ಭೇಟಿ. ಹುಯೆನ್ ಸಾಂಗ್ ಆ ಕಾಲಕ್ಕೆ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಹರ್ಷವರ್ಧನ ಉತ್ತರ ಭಾರತದಲ್ಲಿ ಇದ್ದಾಗ ಮಧ್ಯದಲ್ಲಿ ಯಾರಿದ್ರು ಅಂದ್ರೆ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಇದ್ದ. ಇನ್ನು ದಕ್ಷಿಣದಲ್ಲಿ ಯಾರಿದ್ರು ಅಂದ್ರೆ ನರಸಿಂಹವರ್ಮನ್ ಇದ್ದ. ಇವರು 3 ಸಮಕಾಲೀನ ದೊರೆಗಳು. ಹಾಗಾಗಿ ಹುಯೆನ್ ಸಾಂಗ್ ಗುಪ್ತ ಸಾಮ್ರಾಜ್ಯದ ನಂತರ ಚಾಲುಕ್ಯ ಸಾಮ್ರಾಜ್ಯಕ್ಕೆ, ಆ ನಂತರ ಪಲ್ಲವ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ಚೀನಾ ಸಮುದ್ರ ಮುಖಾಂತರ ತನ್ನ ದೇಶಕ್ಕೆ ಆತ ತಲುಪಿದ್ದ. ಅದನ್ನ ಬಹಳ ಕ್ಲೀನ್ ಆಗಿ ನಮಗಿದ್ದು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್. ಕವಿ ಕಾಳಿದಾಸನ ಯಾವ ನಾಟಕವು ದಕ್ಷಿಣ ದಂಡೆಯ ಶೃಂಗರಾಜಕುಮಾರನ ವಸುಮಿತ್ರ ಮತ್ತು ಯವನರ ದೊರೆಯೊಂದಿಗೆ ನಡೆದಂತ ಸಂಘರ್ಷವನ್ನು ಹೇಳುತ್ತೆ ಅಂದ್ರೆ ಇದನ್ನೇ ನಿಮಗಾಗಲೇ ಹೇಳಿದ್ದು ಮಾಳವಿಕಾಗ್ನಿ ಮಿತ್ರ. ಇಂಪಾರ್ಟೆಂಟ್ ಆಗೋದು ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ ನೋಡಿ. ಈ ಕೆಳಗಿನ ಸೇವಣ ಅರಸರನ್ನು ಕಾಲಾನುಕ್ರಮದಲ್ಲಿ ಹೇಳಿ. 2ನೇ ಬಿಲ್ಲಮ, 1ನೇ ವೇಲುಗಿ, 1ನೇ ಒಟ್ಟಿಗ, ಸೇವಣ ಚಂದ್ರ. ನೀವು ಸೇವಣರು ಅಥವಾ ಯಾದವರು ಓದ್ಬೇಕು. ಯಾದವರು ಓದ್ಬೇಕು ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ಹಂಗಾಗಿ 1ನೇ ಒಡ್ಡಿಗ ಇಲ್ಲಿ ಫಸ್ಟ್ ಬರ್ತಾನೆ, 2ನೇ ಬಿಲ್ಲಮ, 1ನೇ ವೇಲುಗಿ, ಮತ್ತೊಬ್ಬ ಸೇವಣ ಚಂದ್ರ. ಆಪ್ಷನ್ ಬಿ ನಿಮಗಿದು ರೈಟ್ ಆನ್ಸರ್ ಆಗತ್ತೆ. ಬನ್ನಿ ಇವ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಸೇವಣರು ಇವ್ರನ್ನ ಯಾದವರು ಅಂತ ಕೂಡ ಕರೆಯುವ. ವಾಕಾಟಕ ಸಾಮ್ರಾಜ್ಯದ ನಂತರ ಮಧ್ಯ ಭಾರತದಲ್ಲಿ ಮಧ್ಯಕಾಲೀನ ಭಾರತ ಇತಿಹಾಸ ಓದುವಾಗ ನಿಮಗೆ ಯಾರು ಸಿಗ್ತಾರೆ? ಯಾದವ ಸಾಮ್ರಾಜ್ಯ ಸಿಗತ್ತೆ. ಅಂದ್ರೆ ನರ್ಮದಾ ನದಿಯಿಂದ ಹಿಡಿದು ತುಂಗಭದ್ರ ತೀರದವರೆಗೂ ಈ ಸಾಮ್ರಾಜ್ಯ ಇತ್ತು. ಪಶ್ಚಿಮದ ಚಾಲುಕ್ಯರು ಅಂತ ಕರಿತೀವಲ್ಲ, ಯಾವ್ದು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದವರು ನಂತರ ಸ್ವತಂತ್ರರಾಗ್ತಾರೆ. 1308ಕ್ಕೆ ಇಲ್ಲಿ ಖಿಲ್ಜಿ ವಂಶದ ದೊರೆಗಳು ದಾಳಿ ಮಾಡ್ತಾರೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನಾವು ಬರೋದಾದ್ರೆ ಮಲ್ಲಿಕಾಫರ್ನ ದಾಳಿಯಿಂದಾಗಿದೆ. ಇಲ್ಲಿ ರಾಮಚಂದ್ರ ದೇವ ಅಧಿಕಾರದಲ್ಲಿದ್ದಾಗ ಅವನನ್ನು ಹೊಡೆದ್ಬಿಟ್ಟು ತಿರುಗುವಾಗ ಅವನು ವಾಪಸ್ ಹೋಗುವಾಗ ಅವನ ಮಗ ಶಂಕರ ದೇವನನ್ನ ಕೂಡ ಹೊಡೆದ ಅನ್ನೂ ಕೂಡ ನಾವಿಲ್ಲಿ ಓದ್ತೀವಿ. ಸೊ ಹಾಗಾದ್ರೆ ಸೇವಣ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಓದುವಾಗ ಸೇವಣ ಸಾಮ್ರಾಜ್ಯದ ಸ್ಥಾಪಕನೇ ದೃಢಪ್ರಹಾರ ಅಂತ ಕರಿತೀವಿ. ದೃಢಪ್ರಹಾರ ಈ ವಂಶದ ಸ್ಥಾಪಕ. ಅದಾದ್ಮೇಲೆ ಹರಪಾಲ ದೇವ ಈ ವಂಶದ ಕೊನೆಯ ದೊರೆ. ಅದರ ಮಧ್ಯದಲ್ಲಿ ಬರೋರೆ ನಮ್ಗೆ 2ನೇ ಬಿಲ್ಲಮ, ಇಲ್ಲಿ ಪ್ರಸಿದ್ಧನಾದಂತ ದೊರೆ. ರಾಷ್ಟ್ರಕೂಟರ ಜೊತೆ ಅತ್ಯುತ್ತಮ ವಿವಾಹ ಸಂಬಂಧವನ್ನ ಇಟ್ಕೊಂಡಿದ್ದ. ಅದಾದ ನಂತರ 3ನೇ ಬಿಲ್ಲಮ ಬರ್ತಾನೆ. ಪಾರಮಾರರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ಕಲ್ಯಾಣಿ ಚಾಲುಕ್ಯರಿಗೆ ಈತ ಸಹಾಯ ಮಾಡಿದ್ದ ಅಂತ ಓದ್ತೀವಿ. ಇನ್ನು ಬಿಲ್ಲಮ್ಮನ ಮಗ ಚೈತುಗಿ ಬರ್ತಾನೆ. ಈತ ಕಲ್ಯಾಣ ಚಾಲುಕ್ಯವನ್ನು ಪ್ರದೇಶಗಳನ್ನು ವಶಪಡಿಸಿಕೊಂಡ್ಬಿಟ್ಟು ಕಲ್ಯಾಣ ಚಾಲುಕ್ಯ ವಂಶದ ಕೊನೆಯಾಗೋದಕ್ಕೆ ಬಿಲ್ಲಮ್ಮನ ಮಗ ಚೈತುಗಿ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ. ಹಂಗಾಗಿ ಸೇವಣರನ್ನ ನೀವು ತುಂಬಾ ಸ್ಪೆಷಲ್ ಆಗಿ ಇಲ್ಲಿ ಸ್ವಲ್ಪ ಓದ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಕುಶಾನರ ವಿಸ್ತರಣದ ಉಡಾವಣಾ ವೇದಿಕೆ ಆಗಿತ್ತು. ಗೂಗಲ್ ಟ್ರಾನ್ಸ್ಲೇಷನ್ ಹಿಂಗೆ ನೋಡಿ, ದ ಲಾಂಚಿಂಗ್ ಪ್ಯಾಡ್ ಆಫ್ ಕುಶಾನಾಸ್ ಎಕ್ಸ್ಪ್ಯಾನ್ಷನ್ ವಾಸ್ ಅಂತ. ಎಲ್ಲಿಂದ ಕುಶಾನರು ತಮ್ಮ ಅಧಿಕಾರವನ್ನು ವಿಸ್ತಾರ ಮಾಡ್ಕೊಂಡ್ರು ಅಂತ. ಕೌಸಂಬಿ, ಸಕಸ್ತಾನ, ಬ್ಯಾಕ್ಟ್ರಿಯಾ, ಪಾಟಲಿಪುತ್ರ. ಇದು ಬ್ಯಾಕ್ಟ್ರಿಯಾ ನಿಮ್ಗೆ ವೆರಿ ಇಂಪಾರ್ಟೆಂಟ್. ಕುಶಾನರು ಮೊದಲು ಅಧಿಕಾರ ಶುರು ಮಾಡಿದ್ದೆ ಬ್ಯಾಕ್ಟ್ರಿಯಾದಿಂದ. ಅಲ್ಲಿಂದ ಅಫ್ಘಾನಿಸ್ತಾನ, ಅಲ್ಲಿಂದ ಮುಂದೆ ಗಾಂಧಾರ, ಪಂಜಾಬ್, ಗಂಗಾ ನದಿ ತಟದವರೆಗೂ ಬರ್ತಾರೆ. 2018 ಪ್ರಶ್ನೆ. ಹೀಗೆ ಕುಶಾನರು ಬರ್ಬೇಕಾದ್ರೆ ಇಲ್ಲಿ ಪಾರ್ಥಿಯನ್ರಿದ್ರು, ಅವ್ರನ್ನ ಹೊಡೆದಾಕಿದ್ದು ಕೂಡ ನೀವು ನೆನ್ಪಿಟ್ಕೋಬೇಕು. ಹಾಗಾಗಿ ಕುಶಾನರ ಬಗ್ಗೆ ಒಂದು ಸಿಂಪಲ್ ಆಗಿ ಹೈಲೈಟ್ಸ್ ಮಾಡೋದಾದ್ರೆ, ಕುಶಾನರು ಯೂಚಿ ಬುಡಕಟ್ಟಿಗೆ ಸೇರಿದ ಚೀನಾದ ಗುಯ್ಶಿಂಗ್ ಪ್ರಾಂತ್ಯದಿಂದ ವಲಸೆ ಬಂದಂತ ಜನರು. 1ನೇ ಶತಮಾನದ ವೇಳೆಗೆ ಇಲ್ಲಿ ಅಧಿಕಾರದಲ್ಲಿದ್ದ ಪಾರ್ಥಿಯನ್ನರನ್ನು, ಶಕರನ್ನ ಸೋಲಿಸಿ ಭಾರತ ಕಡೆಗೆ ವಲಸೆ ಬರ್ತಾರೆ. ಆಗ 1ನೇ ಕಾರ್ಡ್ಫೈಸಸ್ ಈತ ಅಫ್ಘಾನಿಸ್ತಾನ್, ಕಾಬೂಲ್, ಕಂದಹಾರ್ ಮುಖಾಂತರ ಭಾರತಕ್ಕೆ ಎಂಟ್ರಿ ಕೊಟ್ಟ. ಇವನ ಮಗ ವಿಮಾ ಕಡ್ಫೀಸಸ್ ಭಾರತದ ಪ್ರದೇಶದಲ್ಲಿ ಪುರುಷಪುರವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾನೆ. ಚಿನ್ನದ ನಾಣ್ಯದ ಬಿಡುಗಡೆ ಮಾಡಿದ್ದು ಕೂಡ ಇವನ ಕಾಲದಲ್ಲೇ ಓದ್ತೀವಿ. ಕನಿಷ್ಕ ಈತ ಕೂಡ ಪ್ರಸಿದ್ಧ ದೊರೆ. ಅಫ್ಘಾನಿಸ್ತಾನ, ಬನಾರಸ್ ವರೆಗೂ ಕೂಡ ಈ ಕಡೆ ಪಶ್ಚಿಮದ ಅಫ್ಘಾನಿಸ್ತಾನದಿಂದ ಹಿಡಿದು ಇಲ್ಲಿ ಗಂಗಾ ನದಿ ತಟದ ಬನಾರಸ್, ಇವತ್ತಿನ ವಾರಣಾಸಿ ಅಂತ ಏನ್ ಕರಿತೀವಿ, ಅಲ್ಲಿವರೆಗೂ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದ ಅಂತ ಓದ್ತೀವಿ. ಇನ್ನು ಇಂಪಾರ್ಟೆಂಟ್ ಆಗಿ ಓದಬೇಕಾದ್ರೆ ಅಶ್ವಘೋಷನ್ ಬಗ್ಗೆ ನೀವು ಇಲ್ಲಿ ಓದ್ಲೇಬೇಕು. ಕನಿಷ್ಕನ ಸಾಮ್ರಾಜ್ಯದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೌದ್ಧ ವಿದ್ವಾಂಸ.
ಕಾಶ್ಮೀರದ ಕುಂಡಲವನದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆಸ್ತಾನೆ. ಮಹಾಯಾನ ಪಂಥ ಶುರುವಾಗಿದ್ದೆ ಈ ಕನಿಷ್ಕನ ಕಾಲದಲ್ಲಿ, ಅದು ಕೂಡ ನಿಮ್ಗೆ ನೆನ್ಪಿಡ್ಬೇಕು. ಮತ್ತೆ ಇದೇ ಕುಶಾನರಿಂದ ಡೆವಲಪ್ಮೆಂಟ್ ಏನು, ಗಾಂಧಾರ ಶಿಲ್ಪಕಲೆ ಬಂತು. ಯಾಕೆಂತಂದ್ರೆ ಅಫ್ಘಾನಿಸ್ತಾನದ ಕಾಂದಾಹಾರಿನ ಮೂಲದಿಂದ ಬಂದದ್ದೇ ಗಾಂಧಾರ ಶಿಲ್ಪಕಲೆ. ಅಂದ್ರೆ ಗ್ರೀಕರ ಒಂದು ಮೂಲ ಕಲೆ, ಅದನ್ನ ಯುಜಿಸಿಲಸ್ ಅಂತ ಬರ್ತಾನೆ. ಈ ಯುಜಿಸಿಲಸ್ ನಿಂದಾಗಿದೆ ಭಾರತಕ್ಕೆ ಬೌದ್ಧನ ಮೂರ್ತಿಗಳನ್ನ ಒಂದು ಕೆತ್ತುವಂತಹ ಅಪೋಲೋ ಸಂಸ್ಕೃತಿ ನಮ್ಮಲ್ಲಿ ಬಂತು, ಅದು ಗಾಂಧಾರ. ಇನ್ನು ಭಾರತ ಮತ್ತು ಚೀನಾ ನಡುವಿನ ವ್ಯಾಪಾರ ಮಾರ್ಗ ಆರಂಭಿಸಿ ಸಿಲ್ಕ್ ರೂಟ್ ಮಧ್ಯ ಏಷ್ಯಾದ ಬಲೂಚಿಸ್ತಾನ್ ವರೆಗೂ ಕೂಡ, ಮಧ್ಯಪ್ರಾಚ್ಯದವರೆಗೂ ಕೂಡ, ಟರ್ಕಿಸ್ತಾನ್ ವರೆಗೂ ಕೂಡ ಇಂಪಾರ್ಟೆಂಟ್ ಸಿಲ್ಕ್ ರೂಟ್ ಇದೇನೆ. ಇನ್ನು ಕೊರಿಯಾ ಮತ್ತು ಜಪಾನ್ಗಳಿಗೆ ಬೌದ್ಧ ಧರ್ಮ ಪ್ರಚಾರ ಆಗಿದ್ದು ಇದೇ ಕಾಲದಲ್ಲಿ. ಇನ್ನು ಕೊನೆಯಲ್ಲಿ ವಸಿಷ್ಠ, ಉವಿಷ್ಕ, 2ನೇ ಕಾನಿಷ್ಕ, ವಾಸುದೇವ ಆಳ್ತಾರೆ. ಲಕ್ಷ್ಮೀ ಶಿವನ ಚಿತ್ರಗಳನ್ನು ಒಳಗೊಂಡಿರುವ ನಾಣ್ಯಗಳು, ಹಾಗೆ ಬ್ರಾಹ್ಮಿ ಬರಹದ ನಾಣ್ಯಗಳನ್ನು ಹೊರಡಿಸಿದ ವಿದೇಶಿ ದೊರೆಗಳು ಅಂತಂದ್ರೆ ಅದು ಕನಿಷ್ಕನ ಬಗ್ಗೆ ನೀವು ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಅನ್ನ ಚೆನ್ನಾಗಿ ತಿಳ್ಕತ್ತೀರಿ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಈ ಕೆಳಗಿನ ಯುಗ ಮತ್ತು ಘಟನೆಗಳನ್ನ ಸರಿಯಾಗಿ ಹೊಂದುವ ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ ಕೇಳ್ತಾರೆ ನೋಡಿ. ಸಲಯೂಸಿಡ್ನ ಆಡಳಿತ, ಎಂಟಿಯಾಲ್ಕಿಡಾಸ್ ಆಡಳಿತ, ಏಜಸ್ ಯುಗ ಬ್ಯಾಕ್ಟೀರಿಯಾದಲ್ಲಿ. ಹಂಗಾಗಿ 1, 2, 4, 3 ಬರುತ್ತೆ ನಿಮಗೆ. ಸೆಲ್ಯುಲೈಟ್ಸ್ ನ ಆಡಳಿತ, ಅದಾದ ನಂತರ ಎಂಟಿಯಾಲ್ಕಿಡಾಸ್ ಆಡಳಿತ, ಅದಾದ್ಮೇಲೆ ಬ್ಯಾಕ್ಟೀರಿಯನ್ಸ್ ಅನ್ನ ಕೊನೆಗೊಳಿಸಿದ ಮೇಲೆ ಏಜಸ್ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಒಂದ್ ಸಿಂಪಲ್ ಆಗಿ ಇವ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಹೇಳೋದಾದ್ರೆ ನಾನು ನೋಡಿ, 323ರಲ್ಲಿ ಅಲೆಕ್ಸಾಂಡರ್ ಇಲ್ಲಿ ಮರಣ ಹೊಂತಾನೆ. ಅಲೆಕ್ಸಾಂಡರ್ ಮರಣ ಹೊಂದಿದ ನಂತರ ಬ್ಯಾಕ್ಟೀರಿಯಾದಲ್ಲಿ ಸೆಲ್ಯೂಸಿಡ್ ಸಾಮ್ರಾಜ್ಯ ಬರುತ್ತೆ. ಈ ಸೆಲ್ಯೂಸಿಡ್ ಸಾಮ್ರಾಜ್ಯದ ಸ್ಥಾಪಕನೇ ಅಲೆಕ್ಸಾಂಡರ್ ನಿರ್ಮಿಸಿ ಹೋಗಿದಂತ ಸಾಮ್ರಾಜ್ಯವನ್ನು ನೋಡ್ಕೊಳಕ್ ನೇಮಿಸಿದಂತ ಅಧಿಕಾರಿಯೇ ಈ ಸೆಲ್ಯೂಕಸ್. ಈ ಸೆಲ್ಯೂಕಸ್ ಇಂದ ಬಂದದ್ದೇ ಈ ಸೆಲ್ಯೂಸಿಡ್ ಸಾಮ್ರಾಜ್ಯ. ಸುಮಾರು 250 ವೇಳೆಗೆ ಈ ಬ್ಯಾಕ್ಟೀರಿಯಾ ಸಾಟ್ರಾಪ್ ಅನ್ನೋನು 1ನೇ ಡಯೋಡೋಟಸ್ ನಿಂದ ಈ ಸೆಲ್ಯೂಸಿಡ್ ಸಾಮ್ರಾಜ್ಯ ಬೇರ್ಪಟ್ಬಿಟ್ಟು ಗ್ರೀಕೋ ಬ್ಯಾಕ್ಟ್ರಿಯನ್ ಸಾಮ್ರಾಜ್ಯ ಇಲ್ಲಿ ಹುಟ್ಕೊಳ್ಳುತ್ತೆ. ಈಗ ಇಂಡೋ ಗ್ರೀಕ್ ಅಂತ ಈ ಭಾರತೀಯ ಮೂಲದಲ್ಲಿ ಇವರು ಅಧಿಕಾರದಲ್ಲಿದ್ದರಿಂದಾಗಿ ಇವ್ರನ್ನ ಇಂಡೋ ಗ್ರೀಕ್ ಸಾಮ್ರಾಜ್ಯ ಅಂತ ಕೂಡ ಕರೆದ್ರು. 1ನೇ ಡಯೋಟೋಟಸ್ ನ ನಂತರ 1ನೇ ಡೆಮಿಟ್ರಿಯಾಸ್, 1ನೇ ಮೆನಾಂಡರ್, 1ನೇ ಅಪೋಲೋಡೋಟಸ್, 1ನೇ ಆಂಟಿಮಾಕಸ್, 1ನೇ ಯೂಕ್ರಡೈಟಸ್, 2ನೇ ಮೆನಾಂಡರ್, 2ನೇ ಹೆಕ್ಸೋಯಸ್, 1ನೇ ಸ್ಯಾಟ್ರೋ, ಹರ್ಮಿಯಾಸ್, ಇವರೆಲ್ಲರೂ ಕೂಡ ಇಂಡೋ ಗ್ರೀಕ್ ಸಾಮ್ರಾಜ್ಯವನ್ನ ಭಾರತದಲ್ಲಿ ಕಟ್ಟಿ ಬೆಳೆಸಿದಂಥವ್ರು. ಇದಿಷ್ಟು ನಿಮ್ಗಿದು ನೆನಪಿರಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಗೌತಮ ಬುದ್ಧ, ಹೆರೋಡೋಟಸ್ ಇತಿಹಾಸ ಬರೆದದ್ದು, ಪಾಣಿನಿಯ ಅಷ್ಟಾಧ್ಯಾಯಿ, ಜಟಕ ಕಥೆಗಳು ಅಂತ ಬರುತ್ತೆ ನಿಮಗೆ. 1, 3, 2 and 4 ಇದು. ಗೌತಮ ಬುದ್ಧ ಕ್ರಿಸ್ತ ಪೂರ್ವ 6ನೇ ಶತಮಾನ, ಪಾಣಿನಿಯ ಅಷ್ಟಾಧ್ಯಾಯಿ ಕ್ರಿಸ್ತ ಪೂರ್ವ 5ನೇ ಶತಮಾನ, ಹೆರೋಡಾಟಸ್ ಕ್ರಿಸ್ತ ಪೂರ್ವ 5ನೇ ಶತಮಾನದ ಅಂತ್ಯ, ಮತ್ತೆ ಜಟಕ ಕಥೆಗಳು ಕ್ರಿಸ್ತ ಶಕದ 4ನೇ ಶತಮಾನದ ಕಥೆಗಳು. ಇವನ್ನ ನೀವು ಈ ರೀತಿ ಬರಿಬಹುದು. ನೆಕ್ಸ್ಟ್ ಬರೋಣ. ಪಾಟಲಿಗಮ, ನಂದರಾಜವಂಶ, ಹರಿಯಂಕ ಮತ್ತೆ ಶಿಶುನಾಗ. ಮತ್ತೆ ಸೇಮ್ ನೋಡಿ, ಇಲ್ಲಿ 1ನೇದು ಪಾಟಲಿಪುತ್ರ ರಚನೆ ಆಗಿರ್ತಕ್ಕಂಥದ್ದನ್ನ ಪಾಟಲಿಗಮ ಅಂತ ಕರಿತೀವಿ. ಇನ್ನು ಅದಾದ ನಂತರ ನಮ್ಗೆ ಹರಿಯಂಕ ರಾಜವಂಶ ಮಗಧವನ್ನ ಆಳ್ತು. ಹರಿಯಂಕರನ್ನ ಸೋಲಿಸಿದವರೇ ಶಿಶುನಾಗ ಸಾಮ್ರಾಜ್ಯ, ಕಾಲಾಶೋಕನ ಬಗ್ಗೆ ಬರ್ತದಲ್ಲ ಅದು. ಅದಾದ ಮೇಲೆ ನಮಗೆ ಬರ್ತಕ್ಕಂಥದ್ದೇ ನಂದ ರಾಜವಂಶ. ನಂದರನ್ನ ಒಡೆದವರು ಯಾರು, ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಈ ರೀತಿ ನಿಮ್ಗದು ಎಂಟ್ರೆನ್ಸ್ ನ ವ್ಯತ್ಯಾಸವನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ಬರೋಣ. ಇದು ಕೂಡ ಅಷ್ಟೇನೆ ಒಂದಿಷ್ಟು ತಲೆಹರಟೆ ಪ್ರಶ್ನೆ. ಇದು ಬಿರುದುಗಳನ್ನು ಈ ರೀತಿ ಕೊಟ್ಟಿದ್ದಾನೆ. ಗೋಕರ್ಣ ಸ್ವಾಮಿಯ ಆರಾಧಕ ಅಂತ ಕೊಡ್ತಾರೆ. ಗೋಕರ್ಣ ಸ್ವಾಮಿಯ ಆರಾಧಕ ಕಮಾರ್ಣವ ಅಂತ ಬರ್ತಾರೆ. ಬಹಳ ಡೀಟೈಲ್ ಇತಿಹಾಸ ಇದು ತುಂಬಾ ಕಷ್ಟ ನಿಮಗೆ ಓದೋದು. ಸಮುದ್ರಗುಪ್ತನ್ ನೀವು ಬಿರುದುಗಳನ್ನ ನೋಡ್ತಿರಲ್ಲ, ಅದೇನೆ. ಸಮುದ್ರಗುಪ್ತನಿಗೆ ಅಚಿಂತ್ಯ ಪುರುಷ ಅಂತ ಕೂಡ ಕರೀತಾ ಇದ್ರು, ಅಂದ್ರೆ ತುಂಬಾ ಶ್ರೇಷ್ಠನಾದವನು ಅನ್ನೋದಕ್ಕೆ. ಕುಮಾರಗುಪ್ತನಿಗೆ ಇಲ್ಲಿ ಪರಮ ಭಾಗವತ ಅಂತ ಕೂಡ ಕರೀತಾ ಇದ್ರು, ಯಾಕೆಂದ್ರೆ ಶಕರ ಜೊತೆಗಿನ ಸಂಬಂಧಗಳು ಬರ್ತವೆ ಇಲ್ಲಿ. ಅರಮನೆಯ ಕಾವಲುಗಾರ ಪ್ರತಿಹಾರ ಅಂತ ಕೂಡ ಕರೀತಾ ಇದ್ರು. ಇದು ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಇದು ಪ್ರಾಬ್ಲಮ್ ಆಗಿರೋದು, ಇವೆರಡೂ ಕೂಡ. ಗೋಕರ್ಣ ಸ್ವಾಮಿ ಆರಾಧಕ, ಇದು ಒರಿಜಿನಲ್ ಆ ತರ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ನಿಮಗೆ ಇದು ತಪ್ಪಾಗತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬರೋಣ. ನೋಡಿ, ಇದು ಕೂಡ ವೃತ್ತಿಗಳ ಬಗ್ಗೆ ಕೇಳಿದ್ದಾರೆ. ಬ್ಲಾಕ್ ಸ್ಮಿತ್ ಅಂದ್ರೆ ಯಾರು ಅಂತ. ಬ್ಲಾಕ್ ಸ್ಮಿತ್ ಅಂತಂದ್ರೆ ಕಮ್ಮಾರ, ಗೋಲ್ಡ್ ಸ್ಮಿತ್ ಅಂತಂದ್ರೆ ಅಕ್ಕಸಾಲಿಗ, ಹಂಗಿದು. ವಿವರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಂಗ್ಲಿಷ್ ಪದನೇ. ವಿವರ್ ಅಂತಂದ್ರೆ ತಂತುವಯ ಅಂತ. ತಂತುವಯ ಅಂದ್ರೆ ನೂಲನ್ನ ನೇಯುವವನು ಅಂತ.
ಜುವೆಲ್ಲರ್ ಅಂತ ಕೊಟ್ಟಾರ ನೋಡಿ, ಮಣಿಕಾರ ಅಂತ ಕರಿತಾ ಇದ್ರು. ಫಿಸಿಷಿಯನ್ ಅಂದ್ರೆ ವೈದ್ಯ ಅಂತ ಕೂಡ ಕರೀತಾ ಇದ್ರು. ನೆಕ್ಸ್ಟ್ ಬರೋಣ, ಮತ್ತೊಂದು ಇಂಪಾರ್ಟೆಂಟ್ 2024ರ ಪ್ರಶ್ನೆ. ಈ ಕೆಳಗಿನ ಯಾವ ರಾಜವಂಶ ಕೈಸರ್ ಅಥವಾ ಸೀಸರ್ ಅನ್ನೋ ಬಿರುದನ್ನ ಹೊಂದಿತ್ತು ಅಂದ್ರೆ ಕುಶಾನ್ರಿಗೆ ಈ ಬಿರುದು ಇತ್ತು. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಅಂತ ವಿಡಿಯೋಗಳು ತುಂಬಾ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಿ, ಜೊತೆಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇಷ್ಟು ದೀರ್ಘಾವಧಿವರೆಗೆ ನೀವು ವಿಡಿಯೋ ನೋಡ್ತೀರಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗಿರುತ್ತೆ. ಹಾಗಾಗಿ ಕಾಣ್ತಾ ಇರೋ ಗೂಗಲ್ ಪೇನ ಮರಿಬೇಡಿ, ತುಂಬಾ ಸಹಾಯ ಮಾಡಿ. ಇನ್ನು ಬ್ರೈಟ್ನೆಸ್ ಆಗಿ ಚೆನ್ನಾಗಿ ಕ್ಲಾಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ, ಇದು ನಮ್ಮ ಭರವಸೆ. ನಮ್ಮಲ್ಲಿಟ್ಟಿದ್ದೀರಾ. ಚಾನಲ್ನ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಪರಿಚಯಿಸ್ತೀನಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.